ಹಾಗೆ ನಿಧಾನವಾಗಿ ಎರಡು ಕೈಗಳು ನಿಮ್ಮ ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ ಹಾಗೆ ಇರಲಿ. 3, 2, 1, 0. ಓಕೆ ಮಾಸ್ಟರ್ಸ್. ಕೈ ಇಳಿಸುತ್ತಾ ಕೈ ನೋಡಿಕೊಂಡು ಜೋರಾಗಿ ಮತ್ತು ಚಪ್ಪಲಿ ಹೊಡೆಯೋಣ. ಜೋರಾಗಿ. ಥ್ಯಾಂಕ್ ಯು ಸೋ ಮಚ್. ಗುರುಭ್ಯೋ ನಮಃ. ಮೊಟ್ಟ ಮೊದಲನೆಯಾಗಿ ನಮ್ಮ ಎಲ್ಲರ ಗುರುಗಳಾದಂತಹ ಬ್ರಹ್ಮರ್ಷಿ ಪತ್ರಿಜಿಯವರಿಗೆ ನಮ್ಮ ಹೃದಯಾಂತರಾಳದ ಆತ್ಮಪೂರ್ವದ ನಮಸ್ಕಾರಗಳನ್ನು ತಿಳಿಸೋಣ. ಜೋರಾಗಿ ಗಟ್ಟಿಯಾಗಿ ಚಪ್ಪಾಳೆ ಮೇಲೆ. ಧ್ಯಾನ ಅಂದ್ರೇ ಗೊತ್ತಿರಲಿಲ್ಲ, ಆದರೆ ನಮ್ಮ ಪತ್ರಿಜಿ ಅವರು ಎಂಥ ಅದ್ಭುತ ಕೆಲಸ ಮಾಡಿದ್ದಾರೆ. ಎಷ್ಟು ಅದ್ಭುತವಾದ ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂದರೆ, ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಪಿರಮಿಡ್ ಶಕ್ತಿ ಮತ್ತು ಶಾಕಾಹಾರ, ಪ್ರತಿಯೊಂದಕ್ಕೂ ಗ್ರೌಂಡ್ ವರ್ಕ್ ಅಂತ ಇದ್ದೇ ಇರತ್ತೆ. ಪತ್ರಿಜಿ ಅವರು ನಮಗೆ ಧ್ಯಾನ ಹೇಳಿಕೊಟ್ಟು ಒಂದು ಗ್ರೂಪ್ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಗ್ರೂಪ್ ಕಾನ್ಷಿಯಸ್, ಸಾಮೂಹಿಕ ಚೈತನ್ಯ. ಅಂದರೆ ಇಲ್ಲಿ ನಾನು ಇಂದ ನಾವುವರೆಗೆ ಪ್ರಯಾಣ, ನಾವು ಇಂದ ನಾನುವರೆಗೆ ಪ್ರಯಾಣ. ಫಸ್ಟ್ ನಾನಾಗಿದ್ದೆ, ನಾನು ಒಂದು ಶರೀರ, ನಾನೊಂದು ಮನಸ್ಸು, ನಾನೊಂದು ಬುದ್ಧಿ ಇತ್ತು. ಆದರೆ ನಾನು ಇಂದ ನಾವು, ನಾವೆಲ್ಲರೂ. ಎಷ್ಟು ಅದ್ಭುತ ನೋಡಿ. ಒಂದು ಧ್ಯಾನ ಅನ್ನೋದು ಒಂದು ಗ್ರೂಪ್ ಆಗಿ ಮಾಡಿದಾಗ ಅದರ ಶಕ್ತಿ ಅನ್ನೋದು ಹೆಚ್ಚಾಗತ್ತೆ. ಅಂದರೆ ಇಲ್ಲಿ ಏನಾಗಿದೆ, ನಾವೆಲ್ಲ ಒಂದೇ ಆಗಿದ್ದೀವಿ. ನಾನಿರೋದು ಚೈತನ್ಯದಲ್ಲಿ, ಇರೋದೆಲ್ಲ ಒಂದೇ ಆತ್ಮ ಚೈತನ್ಯ. ಅದರಲ್ಲಿ ನಾವು ಚಿಕ್ಕ ತುಣುಕುಗಳು. ಈ ಭೂಮಿ ಮೇಲೆ ಬಂದಮೇಲೆ ಪ್ರತಿಯೊಬ್ಬರಿಗೂ ಮನಸ್ಸು ಅನ್ನೋದು ಜಾಸ್ತಿ ಕೆಲಸ ಮಾಡ್ತಾ ಇರತ್ತೆ.
ಈಗಿನ ಪರಿಸ್ಥಿತಿಗೆ. ಯಾಕೆ ಆ ಥರ ಆಗಿದೆ ಅಂತ ಒಂದು ಪರಿಶೀಲನೆ ಆ ಸ್ಪಿರಿಚುವಲ್ ಸೈನ್ಸ್ ಇಂದ. ವಾಟ್ ಈಸ್ ಸ್ಪಿರಿಟ್, ವಾಟ್ ಈಸ್ ಆತ್ಮ, ವಾಟ್ ಈಸ್ ಆಧ್ಯಾತ್ಮ? ಆದಿಯಿಂದ ಅಂತ್ಯದವರೆಗೂ ಇರುವಂಥದ್ದೇ ಆತ್ಮ. ಅದು ಜಾಸ್ತಿನೇ ಆಗಿಲ್ಲ, ಕಡಿಮೆನೇ ಆಗಿಲ್ಲ. ಇರೋದು ಎಷ್ಟಿದೆಯೋ ಅಷ್ಟೇ ಇದೆ. ಆ ಆತ್ಮದ ಒಂದು ಅನುಭವವನ್ನು, ಸಾರವನ್ನು ಪಡೀತಾ ಒಂದು ಅದ್ಭುತ ಸೃಷ್ಟಿಯಾದಂತಹ ಈ ಮಾನವ ಶರೀರವನ್ನು ಇಲ್ಲಿ ತಗೊಂಡು, ಯಾಕೆ ಅದ್ಭುತ ಸೃಷ್ಟಿ ಇದು? ಎಷ್ಟೋ ಪ್ರಯೋಗಗಳು ನಡೆದಿದೆ ಈ ಭೂಮಿ ಮೇಲೆ, ಸೃಷ್ಟಿ ಆದಮೇಲೆ ಈ ಭೂಮಿಯಲ್ಲಿ ಜೀವನ ಮಾಡಬೇಕು, ಇಲ್ಲಿ ಬಂದು ಇದನ್ನ ಆನಂದದಿಂದ ಸವಿಯಬೇಕು ಅಂತ ಇರುವಂತಹ ಆ ಗಾಡ್ ಅನ್ನುವ ನಾವೇ ಇಲ್ಲಿ ಬಂದಿದ್ದೀವಿ. ಹೌದು ಅಲ್ವೋ? ಪತ್ರಿಜಿ ಏನು ಹೇಳ್ತಾರೆ? ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಅಂತಾರೆ. ಸೊ ಧ್ಯಾನವನ್ನುವ ಈ ಕನೆಕ್ಷನ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂದರೆ ಧ್ಯಾನದಿಂದ. ಮುಂಚೆ ನಮಗೆ ಈ ಧ್ಯಾನ ಅನ್ನುವ ಏನು ಇಷ್ಟಕ್ಕೂ ಪತ್ರಿಜಿಯವರು ಯಾಕೆ ಇದು ತರಬೇಕಾಯಿತು? ಇಲ್ಲದಿದ್ದರೆ ಈ ತಾರ ಅನ್ನುವ ಭೂಮಿ ಇಲ್ಲಿಂದ ವ್ಯಾನಿಷ್ ಆಗಬೇಕಾಗಿತ್ತು. ಆಫ್ಟರ್ ಇದಕ್ಕೆ 2012 ಇಂದ ಈ ಡೈಮೆನ್ಷನ್ ಇಂದ ಹೈಯರ್ ಡೈಮೆನ್ಷನ್ಗೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಫೋಟಾನ್ ಬೆಲ್ಟ್ ಅಂತ, ಆ ಫೋಟಾನ್ ಬೆಲ್ಟ್ಗೆ ಈ ಭೂಮಿಯನ್ನು ಫ್ರೀಕ್ವೆನ್ಸಿ ಏರಿತು. ಆ ಏರಿದ್ದು ನೆಕ್ಸ್ಟ್ ಅಸೆಂಡ್ ಆಗೋದಿಕ್ಕೆ ಭೂಮಿ ಯಾಕೆ ಆಗಬೇಕು, ಹಾಗೆ ಇರ್ಬೋದಲ್ಲ ಅಂತ. ಆದರೆ ಯಾವಾಗ ಈ ಭೂಮಿ ಅನ್ನೋದು ಸ್ಟಾರ್ಟ್ ಆಯಿತೋ ಆ ಟೈಮಲ್ಲಿ ಒಂದು ಸ್ವರ್ಗ ಅನ್ನುವ ಸ್ಥಿತಿಯಲ್ಲಿತ್ತು. ನಾವೆಲ್ಲರೂ ದೇವರುಗಳೇ, ಅದು ಬಿಟ್ಟು ಇನ್ನೇನು ಇಲ್ಲ. ಈ ಶರೀರದೊಂದಿಗೆ ಈ ಅದ್ಭುತ ಸೃಷ್ಟಿ ಎಷ್ಟೋ ಪ್ರಯೋಗಾತ್ಮಕವಾಗಿ ಒಂದು ಕುದುರೆ ಮುಖ, ಕುದುರೆ ಥರ ಬಾಡಿ, ಮನುಷ್ಯನ ಬಾಡಿ ಹಾಫು, ಆ ಥರ ಎಷ್ಟೋ ಕ್ರೀಚರ್ಸ್, ಎಷ್ಟೋ ಕ್ರಿಯೇಷನ್ಸ್ನ ಮಾಡಿದ್ರಿ. ಒಂದೊಂದು ಪಾರ್ಟ್ ಬಗ್ಗೆ ತಿಳ್ಕೊತ ಹೋದ್ರೆ ಎಷ್ಟು ಅದ್ಭುತ ಸೃಷ್ಟಿ ನಡೆದಿದೆ ಅಂತ. ಅಲ್ಲಿರುವಂತಹ ಸಪ್ತ ಋಷಿಗಳು ಏನ್ ಮಾಡಿದ್ರು, ಒಂದೊಂದು ಆರ್ಗನೈಸಿಂಗ್ ಲೀಡರ್ಶಿಪ್ ವಹಿಸ್ಕೊಂಡು ಈ ಬಾಡಿಯನ್ನ ಒಂದೊಂದನ್ನು ಸೃಷ್ಟಿ ಮಾಡೋಕ್ಕೆ ಎಷ್ಟೋ ಪ್ರಯೋಗಗಳು ನಡೆದು, ಅದನ್ನು ತದನಂತರ ಫಸ್ಟು ಮನುಷ್ಯನಿಗೆ ಒಂದೇ ಕಣ್ಣು ಊಹೆ ಮಾಡ್ಕೊಳ್ಳಿ. ಆ ಥರ ಇರುವಂತಹ ಆ ಅದ್ಭುತವಾದ ಆ ಒಂದು ಪ್ರಯೋಗಗಳು ಮಾಡಿ ಎಕ್ಸ್ಪರಿಮೆಂಟ್ಸ್, ಈ ಸೃಷ್ಟಿ ಅನ್ನೋದು ಮಾಡಬೇಕು ಅಂದರೆ ಎಕ್ಸ್ಪರಿಮೆಂಟ್ಸ್ ಅನ್ನೋದು ಮಾಡಿ ಒಂದು ಸಂಪೂರ್ಣವಾದ, ಅದ್ಭುತವಾದ, ಅಂದವಾದ ಕ್ರಿಯೇಷನ್ನು ಇಲ್ಲಿ ಮಾಡಿದ್ರು. ಹೋಗ್ಲಿ, ಮನುಷ್ಯ ಒಬ್ಬನೇನ ಇಲ್ಲಿ ಕ್ರಿಯೇಷನ್ ಇಷ್ಟು ಅದ್ಭುತವಾಗಿದೆ ಅಂದರೆ, ಖನಿಜ ಪ್ರಪಂಚ, ಜಂತು ಪ್ರಪಂಚ, ವೃಕ್ಷ ಪ್ರಪಂಚ, ನಾವು ಜಂತುಗಳೇ, ಎವಾಲ್ವ್ಡ್ ಜಂತು ನಾವು ಇಲ್ಲಿ.
ಇಷ್ಟೆಲ್ಲ ಸೃಷ್ಟಿ ಆದಮೇಲೆ ಈ ಮೇಂಟೆನೆನ್ಸ್ಗೋಸ್ಕರ ಕೆಳಗಡೆ 7 ಲೋಕಗಳು, ಮೇಲ್ಗಡೆ 7 ಲೋಕಗಳು. ಮತ್ತೆ ಎಲ್ಲಿದೆ ಅಂದರೆ ಅದೆಲ್ಲ ಇಲ್ಲೇ ಇದೆ. ಇದು ಸೃಷ್ಟಿ ಆಯಿತು. ಯಾಕಾಯ್ತು? ಪಾಲನೆ. ಸೃಷ್ಟಿ ಆದ್ಮೇಲೆ ಏನ್ ನಡಿಬೇಕು? ಪಾಲನೆ ನಡಿಬೇಕು. ಸರಿ, ಇದೆಲ್ಲ ಏನಕ್ಕಾಯ್ತಪ್ಪ? ಸುಮ್ಮನೆ ಇರ್ಬೋದಾಗಿತ್ತಲ್ಲ. ಇಷ್ಟೆಲ್ಲ ಕಷ್ಟಗಳೇನಕ್ಕೆ, ಇಷ್ಟೆಲ್ಲ ನಷ್ಟಗಳೇನಕ್ಕೆ ಅಂತ ಈಗ ಅನಿಸ್ಬೋದು ನಮಗೆ. ಆದರೆ ಈ ಪಾಲನೆ ಮಾಡೋಕ್ಕೆ ಯಾವಾಗ ಈ ಸೃಷ್ಟಿಗಳು ನಡೆಯುತ್ತೋ, ಲೋಯರ್ ಡೈಮೆನ್ಷನ್ಸ್ ಅಲ್ಲಿ ನಮ್ಮ ಮೈಂಡ್ ವರ್ಕ್ ಮಾಡುತ್ತೆ ಜಾಸ್ತಿ. ಹೈಯರ್ ಡೈಮೆನ್ಷನ್ಸ್ ಅಲ್ಲಿ ನನ್ನ ಆತ್ಮ ವರ್ಕ್ ಮಾಡುತ್ತೆ. ಸರಿ, ಅಲ್ಲಿರುವಂತಹ ಹೈಯರ್ ಡೈಮೆನ್ಷನ್ಸ್ ಅವರು ನೋಡೋಣ ಹೋಗಿ ಇಲ್ಲಿ ಅಂತ ಕೆಳಗಡೆ ಇಳಿದ್ರಂತೆ. ಇಳಿದಾಗ ಪ್ರತಿಯೊಬ್ಬರಿಗೂ ಒಂದು ಕೊಟ್ಟಿದ್ದಾರೆ ಇಲ್ಲಿ. ಏನಂದ್ರೆ ಫ್ರೀ ವಿಲ್, ಸ್ವೇಚ್ಛೆ. ಅದು ನಮ್ಮ ಪಿರಮಿಡ್ ಸೊಸೈಟಿಲಿ ಸಹಿತ ಇದೆ, ಬೇರೆ ಸೊಸೈಟಿಗಳಲ್ಲಿ ಇಲ್ಲ. ಸೊ ಈ ಸ್ವೇಚ್ಛೆ ಬಂದ ಮೇಲೆ ಆ ಸೃಷ್ಟಿಯನ್ನು ಎಷ್ಟು ಅದ್ಭುತವಾಗಿ ಹೈಯರಲ್ಲಿ ಮಾಡಬೇಕಾಗಿರೋದು ಲೋರಿಗೆ ಬಂದಮೇಲೆ ಅಲ್ಲಿ ಇರುವಂತಹ ಮೈಂಡ್ ಡಾಮಿನೇಷನ್ ಇಂದ ಕ್ರಿಯೇಷನ್ಸ್ ನಡೀತು ಅಲ್ಲಿ ಕೂಡ. ಗಾಡ್ ಒಂದು ಸ್ಥಿತಿ ಏನು? ಪ್ರೇಮ, ಕಾಂತಿ, ಅರಿವು. ಈ ಸ್ಥಿತಿಯಿಂದ ಕೆಳಗಡೆಗೆ ಬಂದಾಗ ಏನಾಯ್ತು? ಅವರನ್ನ ಫಾಲನ್ ಏಂಜಲ್ಸ್ ಅಂತಾರೆ. ಅಲ್ಲಿ ಮೈಂಡ್ ಡಾಮಿನೇಟ್ ಆಯಿತು. ಮೈಂಡ್ ಡಾಮಿನೇಟ್ ಆದಮೇಲೆ ಕ್ರೀಚರ್ಸ್ ಅಂದರೆ ಒಂದು ಡಿಸಾಸ್ಟರ್ ಆದಂತಹ ಒಂದು ಸ್ಥಿತಿ ಇರುವಂತಹ ಮೈಂಡ್ ಸೆಟ್ ಇರುವಂತಹ ಕ್ರಿಯೇಷನ್ಸ್ ನಡೀತು. ಬಟ್ ಈಗ್ಲೂ ಲೋಯರ್ ಡೈಮೆನ್ಷನ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ನೈಸ್. ಯಾಕಂದ್ರೆ ಆ ಪಾಲನೆ ಅನ್ನೋದು ಎಲ್ಲಿಂದ ನಡೀತಾ ಇದೆ? ನಮಗೆ ಅಲ್ಲಿಂದ. ಈ ಒಂದು ಶರೀರದಲ್ಲಿ ಕೂಡ ನಮಗೆ ಹೈಯರ್ ಚಕ್ರಾಸ್ ಅಂಡ್ ಲೋಯರ್ ಚಕ್ರಾಸ್, ಎವ್ರಿ ಚಕ್ರ ಕೂಡ ನಮಗೆ ಕೆಳಗಡೆ ಚಕ್ರಗಳಲ್ಲಿ ಕೆಳಗಡೆ ಕನೆಕ್ಟ್ ಆಗಿರುತ್ತೆ. ಹೈಯರ್ ಚಕ್ರ ಹೈಯರ್ ವರ್ಲ್ಡ್ಸ್ಗೆ ಕನೆಕ್ಟ್ ಆಗಿರುತ್ತೆ. ಆವಾಗ ಈ ಭೂಮಿ ಮೇಲೆ ಏನಾಯ್ತು? ಅದಕ್ಕೆ ಒಂದು ಕೆಳಗಡೆ ಹೈಯರ್ ಡೈಮೆನ್ಷನ್ಸ್ ಭೂ, ಭುವ, ಸುವ, ಜನ, ಮಹಾ, ತಪೋ, ಸತ್ಯಲೋಕಗಳು 7, 14 ಒಟ್ಲು. ಕೆಳಗಡೆ ಅತಲ, ವಿತಲ, ಸುತಲ, ರಸಾತಲ, ತಲಾತಲ, ಪಾತಲ. ಇವೆಲ್ಲ ಕೇಳಿದೀವಿ, ಪತ್ರಿಜರು ಹೇಳಿದ್ದಾರೆ ಅಲ್ವಾ? ಸೊ ಯಾವಾಗ ಈ ಲೋಯರ್ಗೆ ಜಾಸ್ತಿ ಕನೆಕ್ಟ್ ಆಗ್ತಾ ಬಂತು, ಅಲ್ಲಿಂದ ಈ ಒಂದು ಎನರ್ಜಿ ಮೈನಸ್ ಆರ್ ಪ್ಲಸ್ ಆರ್ ಬೋತ್ ಆರ್ ಗಾಡ್. ಆ ಮೈನಸ್ ಅನ್ನೋದು ಎನರ್ಜಿನ ಕಳ್ಕೊಳ್ಳೋ ಥರ ಆ ಸ್ಥಿತಿಗಳು ಉಂಟಾದವು. ಆವಾಗ ಆ ಭೂಮಿ ಮೇಲೆ ಏನಾಯ್ತು ಅಂದ್ರೆ ದ್ವಂದ್ವತ್ವ. 2, ಕೆಟ್ಟದು ಒಳ್ಳೆಯದು, ಸುಖ ದುಃಖ, ಈ ತರ ದ್ವಂದ್ವತ್ವ, ರಾಗ ದ್ವೇಷ, ಈ ತರ ಸೃಷ್ಟಿ ಆಯಿತು. ಅವಾಗ ಬರ್ತಾ ಬರ್ತಾ ಆ ಗಾಡ್ಲಿ ಸ್ಥಿತಿಯಲ್ಲಿರುವಂತಹ ಆ ಗಾಡ್ ಏನಾಗ್ತಾ ಇತ್ತು? ಈ ಕೆಳಗಡೆ ಈ ಸ್ವೇಚ್ಛೆಯಿಂದ ಇರುವಂತಹ ಮೈಂಡ್ ಸೆಟ್ ಡಾಮಿನೇಟ್ ಯಾರು ಇನ್ಫ್ಲೂಯೆನ್ಸ್ ಆಗ್ತಾರೋ ಆವಾಗ ಕೆಳಗಡೆ ಬೀಳ್ತಾ ಬಂದ್ರು ಭೂಮಿ ಮೇಲೆ. ಅದಕ್ಕೆ ಬೇಕಾಗಿರೋದು ಏನು ಅಂದ್ರೆ ಹಿಂಸೆ, ಜಂತುವಧೆ. ಹಿಂಸೆ ಎಲ್ಲಿ? ಯಾರಾದ್ರೂ ಹಿಂಸೆ ಕೊಟ್ರೆ ತಾನೆ ಹಿಂಸೆ ಪ್ರೊಡಕ್ಷನ್ ಆಗತ್ತೆ. ಎವ್ರಿಥಿಂಗ್ ಈಸ್ ಎನರ್ಜಿ. ಅದು ಎನರ್ಜಿಯೇ, ಇದು ಎನರ್ಜಿಯೇ.
ಸೊ ಒಂದು ಸ್ಥಳದಲ್ಲಿ ಈ ಭೂಮಿ ಮೇಲೆ ನಾವಿದ್ದೀವಿ ಈಗ. ಅಲ್ಲಿ ಹಿಂಸೆ ಅನ್ನುವುದು ಮೈನಸ್ ಆದಾಗ ಅಲ್ಲಿ ಏನಾಗ್ತಾ ಇತ್ತು, ಕಂಪ್ಲೀಟ್ ಆ ಎನರ್ಜಿ ಏನು ಮಾಡ್ತು, ಈ ಭೂಮಿ ಮೇಲೆ ಪ್ರತಿಷ್ಠಾಪನೆ ಮಾಡ್ಕೊತ ಬಂತು. ಅಲ್ಲೇನಾಯ್ತು, ಭೂಮಿ ಫ್ರೀಕ್ವೆನ್ಸಿ ಏನಾಯ್ತು, ಕೆಳಗಡೆ ಬಂತು. ಆ ಕೆಳಗಡೆ ಬಂದಿರೋ ಏನು ಕಾರಣ ಆಯಿತು? ಈಗ ಅನ್ಕೊಳ್ತಿರ್ತೀವಿ, ನಮ್ಗೆ ಯಾರೋ ಕಷ್ಟ ಕೊಡ್ತಿರ್ತಾರೆ, ನೋವು ಕೊಡ್ತಿರ್ತಾರೆ ಮನೆಯಲ್ಲಿ, ಯಾಕಪ್ಪ ಇವ್ರು ಈ ಥರ ಇದ್ದಾರೆ, ಯಾಕಪ್ಪ ಒಳ್ಳೇದಾಗಿಲ್ಲ. ಸೊ ದೇ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ದಟ್ ಎನರ್ಜೀಸ್. ಅಲ್ಲಿ ಹೆಂಗಾಗಿದೆ ಅಂದರೆ ಒಂದು ಹಿಂಸೆಯಿಂದ. ಸರಿ, ಏನೋ ಒಂದು ಹಿಂಸೆ ಮಾಡಿದ್ರೆ ತಾನೆ ಅದಕ್ಕೆ ಜಂತುವಧೆ. ಇರೋ ನಮ್ಮ ಅಣ್ಣ ತಮ್ಮಂದಿರನ್ನೇ ನಾವೇನು ಮಾಡ್ತಾ ಇದ್ದೀವಿ, ವಧೆ ಮಾಡಿ ಹಿಂಸೆ ಕೊಟ್ಟು ಅದನ್ನೇ ತಗೊಂಡು ಆ ಎನರ್ಜೀಸಿಂದ ಸೃಷ್ಟಿಯಾಗಿರುವಂತಹ ಮೈಂಡ್ ಸೆಟ್ಟಿಂದ ಓಡ್ತಾ ಇದ್ದೀವಿ. ಹೋಗ್ಲಿ, ಮಾಡೋರು ಮಾತ್ರನೇ, ಮಾಡ್ದಿರೋರು ಏನಕ್ಕೆ ಇನ್ಫ್ಲೂಯೆನ್ಸ್ ಆಗಬೇಕು ಅಂದರೆ, ಇಲ್ಲಿ ಏನಂದರೆ ಗ್ರೂಪ್ ಕಾನ್ಷಿಯಸ್, ನಾವೆಲ್ಲ ಒಂದೇ ಅಲ್ವಾ. ಅಲ್ಲಿ ಆ ಗ್ರೂಪಲ್ಲಿ ಏನು ಥಾಟ್ಸ್ ಡಾಮಿನೇಟ್ ಆಗತ್ತೋ ಅವಾಗ ಏನಾಗತ್ತೆ, ಇದು ನನ್ನದೇ ಅಲ್ವಾ ಅಂತ ಇನ್ಫ್ಲೂಯೆನ್ಸ್ ಆಗಿ ಮೈಂಡ್ ಎಲ್ಲರದು ಒಂದೇ, ಮೇಧಸ್ ಒಂದೇ. ನಾವು ಬೇರೆ ಬೇರೆಯಾಗಿ ನೋಡ್ತಿದ್ವಿ, ಶರೀರಗಳು ಆ್ಯಕ್ಚುಲಿ ಒಂದೇ, ನಮಗೆ ಬೇರೆ ಬೇರೆಯಾಗಿ ಕಾಣಿಸ್ತಿದೆ. ಪ್ರತಿಯೊಂದು ಎನರ್ಜಿ ಒಂದೇ, ಆದರೆ ಕಾಣಿಸೋದು ಮಾತ್ರ ಸಪ್ರೇಟಾಗಿ ಕಾಣಿಸ್ತಿದೆ, ಇಂಡಿವಿಜುವಲ್ ಆಗಿ. ಯಾಕಂದರೆ ಇಲ್ಲಿ ಇಂಡಿವಿಜುವಲ್ ಆಗಿ ಪ್ರತಿಯೊಂದು ಅಂಶಾತ್ಮ ಎವಾಲ್ವ್ ಆಗಕ್ಕೆ ಅನ್ನೋದಕ್ಕಿಂತ ಎಂಜಾಯ್ ಮಾಡೋಕ್ಕೆ ಬಂದಿದೆ. ಇಲ್ಲಿ ಎಂಜಾಯ್ ಮಾಡೋದು ಬಿಟ್ಟು ಇಲ್ಲಿ ಏನಾಗಕ್ಕೆ ಹೊರಟಿದೆ ಅಂದರೆ ಎವಲ್ಯೂಷನಲ್ಲಿ ಹೋಗಬೇಕು. ನಮ್ಮನ್ನು ನಾವು ಫ್ರೀಕ್ವೆನ್ಸಿ ಏನು ಮಾಡ್ಕೋಬೇಕು, ಹೈ ಮಾಡ್ಕೋಬೇಕು ಅನ್ನುವ ಸ್ಟೇಟ್ಗೆ. ಇದೆಲ್ಲ ಯಾವಾಗ ಗೊತ್ತಾಯಿತು ಅಂದರೆ, ನಿನ್ನ ನಿಜ ಸ್ಥಿತಿಯಾದಂತಹ ಆ ಧ್ಯಾನದಲ್ಲಿ ಕುಳಿತುಕೊಂಡಾಗ ನಿನ್ನ ಪೊಟೆನ್ಷಿಯಲ್, ನೀನು ಏನಾಗಿದೆಯಾ ಅದಕ್ಕೆ ಕನೆಕ್ಟ್ ಆದಾಗ ಈ ಕ್ಲಾರಿಟಿ ಎಲ್ಲ ಸಿಗ್ತಾ ಬಂತು. ಐ ಆಮ್ ಗಾಡ್. ಆ ಗಾಡ್ಗೆಲ್ಲ ಗೊತ್ತು. ನಾವೀಗ ಅವೇಕನ್ ಅಂತೀವಿ, ಅವೇರ್ನೆಸ್ ಅಂತೀವಿ. ಯಾವಾಗ ನಾವು ಧ್ಯಾನ ಮಾಡ್ತೀವೋ ಈ ಎವ್ರಿಥಿಂಗ್ ಏನಾಗ್ತಿದೆ, ನನ್ನ ಪೊಟೆನ್ಷಿಯಲ್ಗೆ ನಾನು ಕನೆಕ್ಟ್ ಆದಾಗ ಇಲ್ಲಿಂದ ಏನು ನಡೀತಾ ಇದೆ, ಅವೇಕನ್ ನಡೀತಾ ಇದೆ. ಅವೇಕನ್ನೆಸ್, ಅಲ್ಲಿಂದ ಏನಾಗ್ತಾ ಇದೆ, ಅವೇರ್ನೆಸ್. ನನ್ನ ಆತ್ಮದ ಸ್ಥಿತಿ ಏನು, ಪ್ರೇಮ, ಕಾಂತಿ, ಅವೇರ್ನೆಸ್ ಇಲ್ಲಿಗೆ ಬರ್ತಾ ಇದೆ. ಅಂದರೆ ಇದಕ್ಕೆ ಮೂಲಭೂತ ಕಾರಣ ಏನು ಅಂತ ಪತ್ರಿಜಿಯವ್ರು ಕಂಡ್ಕೊಂಡ್ರು. ನಾವು ಪ್ರತಿಯೊಬ್ಬರನ್ನು ಬ್ಲೇಮ್ ಮಾಡ್ತಿರ್ತೀವಿ ಮನೆಯಲ್ಲಿ, ನಿನ್ನಿಂದನೇ ಈ ಥರ ಆಯಿತು, ನೀನು ಸರಿ ಇಲ್ಲ, ನೀನು ಹೀಗಿದೆಯಾ, ಇವರು ಕೆಟ್ಟವರು, ಇವರು ಒಳ್ಳೆಯವರು ಅಂತ. ಅಂದರೆ ಈ ಗಾಡನ್ನು ಇವಾಗ ಹೇಗೆ ನೋಡ್ಬೇಕು ನಾವು ಅಂದರೆ, ಅವರಲ್ಲಿ ಗಾಡ್ ಇದೆ, ಬಟ್ ಹೀ ಈಸ್ ನಾಟ್ ಡೂಯಿಂಗ್ ದಟ್ ಆಲ್ ದೋಸ್ ಥಿಂಗ್ಸ್. ಆ ಎನರ್ಜಿ ಸೃಷ್ಟಿಯಾಗೋದು, ಎನರ್ಜಿ ಕೆನಾಟ್ ಡೆಸ್ಟ್ರಾಯ್, ಎನರ್ಜಿ ಕೆನಾಟ್ ಮತ್ತೆ ಸೃಷ್ಟಿ ಎಲ್ಲ ಅಂದರೆ ಅವರನ್ನ ಕ್ಷಮೆ ಮಾಡುವ ತತ್ವವನ್ನು ನಾವು ಬೆಳೆಸ್ಕೋಬೇಕು. ಇಲ್ಲಿ ವೈಯಕ್ತಿಕ ದ್ವೇಷ ಇಲ್ಲ. ಸೊ ಈ ಭೂಮಿಯನ್ನು ಮತ್ತೆ ಹಳೆಯ ಸ್ಥಿತಿಯಿಂದ ಅಸೆಂಡ್ ಆಗಬೇಕು ಅಂದರೆ ಅಲ್ಲಿ ಒಂದು ವರ್ಡನ್ನು ಯೂಸ್ ಮಾಡಿದ್ರು, ಆತ್ಮದ ಪ್ರಗತಿ, ಆತ್ಮದ ಪರಿವರ್ತನೆ, ಟ್ರಾನ್ಸ್ಫಾರ್ಮೇಷನ್. ಸೊ ಇದು ಆಗಬೇಕು. ಯಾಕಂದರೆ ಮುಂಚಿರುವ ಗಾಡೆ ಈಗ ಆಗಬೇಕು ನಾವೆಲ್ಲ ಕೂಡ. ಅದಕ್ಕೋಸ್ಕರ ಎಲ್ಲಿ
ಕರೆಕ್ಷನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಪತ್ರಿಜಿಯವರು ನೋಡಿದ್ದಾರೆ. ಈ ಭೂಮಿನ ಉಳಿಸೋದು, ಸೃಷ್ಟಿ ಮಾಡಿರೋದು ಅದೇ ಆತ್ಮ, ಪತ್ರಿಜಿಯವರಲ್ಲಿ ವಾಕಿನ್ ಆಗಿರೋ ಆತ್ಮ. ಇಲ್ಲಿ ಕರೆಕ್ಟ್ ಮಾಡಬೇಕಾಗಿರೋದು ಏನು ಅಂದರೆ, ಫಸ್ಟು ಅವರಿಗೆ ನಿಜ ಸ್ಥಿತಿಗೆ ಅವರು ಕನೆಕ್ಟ್ ಆಗಬೇಕು. ಏನಿಂದ? ಧ್ಯಾನದಿಂದ. ನೆಕ್ಸ್ಟು ಆ ನಿಜ ಸ್ಥಿತಿನೇ ಹೇಗೆ ಉಳಿಸ್ಕೋಬೇಕು ಅಂದರೆ ಅಹಿಂಸೆಯಿಂದ. ಇಲ್ಲೇನಾಗಿದೆ? ಹಿಂಸೆ ಜಾಸ್ತಿ ಇದೆ. ಅದಕ್ಕೆ ಕಾರಣ ಏನಾಗಿದೆ? ಒಬ್ಬರೊಬ್ಬರು ಕಿತ್ತಾಟಗಳು, ಮನಸ್ಪರ್ಧೆಗಳು, ಇವೆಲ್ಲ ಎಲ್ಲಿ ದ್ವೇಷಗಳು, ಈ ದ್ವಂದ್ವತ್ವದಲ್ಲಿ ಇರುವಂತಹ ಆ ಮೈನಸ್ ಏನಿದೆಯೋ ಅದರಿಂದ ಇದು ನಾನಲ್ಲ ಅನ್ನೋ ಸ್ಥಿತಿ. ಅದಕ್ಕೆ ಪತ್ರಿಜಿಯವರು ರ್ಯಾಲೀಸನ್ನು ಕ್ರಿಯೇಟ್ ಮಾಡಿದ್ದಾರೆ. ಆದರೆ ಈ ರ್ಯಾಲೀಸಲ್ಲಿ ಏನು ನಡೆಯುತ್ತೆ ಗೊತ್ತಾ? ನಾನು ಮೊನ್ನೆ ಕೇಳಿದೆ, ಯಾರೋ ಈ ಥರ ಮುಸ್ಲಿಂ ಏರಿಯಾದಲ್ಲಿ ಮಾಡಿದಾಗ ಅವ್ರು ಮಾಡಕ್ಕೆ ಬಿಟ್ಟಿಲ್ಲ, ಸೈಲೆಂಟಾಗಿ. ಮತ್ತೆ ಕೇಳಿದೆ ಏನಾಯಿತು ಮತ್ತೆ ಅಂತ. ಸೈಲೆಂಟಾಗಿ ಎಲ್ಲರೂ ನಡ್ಕೊಂಡು ಹೋದ್ರಂತೆ. ಸೊ ವೆರಿ ಗುಡ್, ಕೆಲಸ ನಡೀತು. ಹೇಗೆ ಕೆಲಸ ನಡೀತು? ವಿ ಆರ್ ಎನರ್ಜಿ ಬೀಯಿಂಗ್ಸ್. ಹೌದು ಅಲ್ವೋ? ನಾವು ಮಾತಾಡಿದ್ರೇನೆ ಅಥವಾ ನಿನಾದ ಮಾಡಿದ್ರೇನೆ ಎನರ್ಜಿ ಸ್ಪ್ರೆಡ್ ಆಗತ್ತೆ ಅಂತಿಲ್ಲ. ಧ್ಯಾನದಿಂದ ನಾವೇನ್ ಮಾಡ್ತಿದ್ದೀವಿ? ಈ ದಿವಿಗೆ, ಆ ದಿವಿಯಿಂದ ಈ ದಿವಿಗೆ ಆ ಪಾಸಿಟಿವ್ ದೈವ ಶಕ್ತಿಯನ್ನ ತಗೊಳ್ತಾ ಬಂತ ಒಂದು ಮೀಡಿಯಂ. ನಾವು ನಡ್ಕೊಂಡು ಹೋದ್ರೆ ಕೂಡ ಸಾಕು, ಎನರ್ಜಿಯಲ್ಲಿ ತಾನು ಕೆಲಸ ತಾನು ಮಾಡ್ಕೊಂತ ಹೋಗುತ್ತೆ. ನೋಡಿ, ನಾವು ನೋಡ್ತಾ ಇದ್ದೀವಿ ಫಿಸಿಕಲ್ ಆಗಿ ಈ ವರ್ಕ್ ನಡಿಬೇಕು. ಇವ್ರ ಪಿರಮಿಡ್ ಅವ್ರೇನಪ್ಪ ಯಾವಾಗಲೂ ಧ್ಯಾನ ಅಂತಾರೆ, ಎಲ್ಲ ಕಲೆಕ್ಷನ್ಸ್ ಕೊಡಿ. ಹೋದಾಗ ಏನು ಇಲ್ಲ, ದುಡ್ಡಿಲ್ಲ ಅಂತಾರೆ. ಇಲ್ಲಿ ಕಲೆಕ್ಷನ್ಸ್ ಕೊಡಿ ಅಂದರೆ ಇಲ್ಲಿ ಏನಾಗತ್ತೆ? ನಾವು ಮಾಡೋ ಕೆಲಸಗಳಿಗೆ, ನಾನು ಇಷ್ಟುವರೆಗೂ ನನಗೆ 20 years PSSM ಮೂಮೆಂಟಿಗೆ ಬಂದು ನೋಡಿರೋದು, 20 years ನನಗೆ ಅಬ್ಸರ್ವೇಷನ್ ಏನು ಬಂದಿದೆ ಅಂದರೆ, ಯಾರೇ ಒಂದು ಆರ್ಗನೈಸರ್ ಆಗಲಿ, ಅವರಿಲ್ಲಿ ಪ್ರಚೋದನ ಅಂದರೆ ಅವ್ರಿಗೂ ಆಕ್ಟಿವೇಟ್ ಆಗುತ್ತೆ ಮಾಡ್ಬೇಕು ಕೆಲಸ ಅಂತ ಮಾಡಿ ತಗೊಂಡ್ರೆ, ಅವ್ರ ಕೈಯಿಂದ ಹಾಕಿರ್ತಾರೆ ಪಾಪ, ಬಂದಿರೋದು 1 ಪೈಸಾ ಕೂಡ ಇಲ್ಲಿ ಉಳಿಯಲ್ಲ. 1 ಪೈಸಾ ಕೂಡ ಪ್ರತಿಯೊಂದು ಎನರ್ಜಿಗೆ ಖರ್ಚಾಗತ್ತೆ. ದಿಸ್ ಈಸ್ ವಾಟ್ ಐ ಆಮ್ ಅಬ್ಸರ್ವ್ಡ್. ಸೊ PSSM ಮಾಸ್ಟರ್ಗೆ ಎಲ್ಲರೂ ಕೂಡ ಜೋರಾಗಿ ಚಪ್ಪಾಳಿ ಮಾಡಿ. ಮಾಮೂಲಿಯಾಗಿ ತಿರುಪತಿಗೆ ಹೋದ್ರೆ ಏನ್ ಮಾಡ್ತೀವಿ? ಹುಂಡಿಗೆ ಹಾಕ್ತಾನೆ ಇರ್ತೀವಿ ಎಷ್ಟೋ. ಆದರೆ ಅದು 1 ಪೈಸಾ ಖರ್ಚಾಗ್ತಿದೆಯಾ ಎಲ್ಲಾದರೂ? ಈಗಲೂ ಕೂಡ ಅಲ್ಲಿ ಸೇವಾಕರ್ತರೇ ಮಾಡ್ತಿರ್ತಾರೆ. ಹುಂಡಿಗೆ ಹೋಗಿರೋದು ಹಂಗೆ ಇದೆ, ಸ್ಟಾಗ್ನೆಂಟ್ ಆಗಿದೆ. ಆದರೆ PSSM ಮೂಮೆಂಟಲ್ಲಿ ಅದು ಸ್ಟಾಗ್ನೆಂಟ್ ಆಗಿಲ್ಲ. ಅದು ಮೂವ್ ಆಗ್ತಾನೆ ಇದೆ. ಫಾರ್ ವಾಟ್? ಅಸೆನ್ಷನ್ಗೆ ಮೂವ್ ಆಗ್ತಾ ಇದೆ. ಎಷ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂದರೆ ಪತ್ರಿಜಿ. ಮತ್ತೆ ಪಿರಮಿಡ್ ಎನರ್ಜಿ ಯಾಕೆ ಬೇಕಾಗಿತ್ತು? ಪಿರಮಿಡ್ ಸ್ವಲ್ಪ ಜನ ವಾದನೆ ಕೂಡ ಮಾಡಿದ್ರು, ಇದು ಶವಗಳಿಡೋ ಅಂತ, ಇದು ಮಮ್ಮೀಸ್ ಇಡೋ ಅಂತ ನಿಮ್ಮ ಪಿರಮಿಡ್ ಸೊಸೈಟಿ. ನಾನು ಈಜಿಪ್ಟ್ಗೆ ಹೋಗಿದ್ದೆ ಸಾರ್ ಜೊತೆ 3rd time ಹೋದಾಗ. ಅಲ್ಲಿ ಈಜಿಪ್ಟಲ್ಲಿ ಇರುವಂತಹ ಪಿರಮಿಡ್ಸ್ ಏನಿದೆ ಅಲ್ಲಿ ಮಮ್ಮೀಸ್ ಇಲ್ಲ. ಎಲ್ಲಿದೆ ಅಂದರೆ ಅಲ್ಲಿ ಒಂದು ಹಿಲ್ಸ್ ಇದೆ. ಇಟ್ ಈಸ್ ಆಲ್ಸೋ ಲೈಕ್ ಪಿರಮಿಡ್ಸ್ ಥರ, ಎಲ್ಲ ನ್ಯಾಚುರಲ್ ಆಗಿ ಫಾರ್ಮ್ ಆಗಿದೆ. ಅದರಲ್ಲಿ ಟೂಮ್ಸ್ ಮಾಡಿ ಮಮಿಫಿಕೇಶನ್ ಮಾಡಿರುವಂತಹ ಪ್ರತಿಯೊಂದು ಶವಗಳನ್ನು ಅಲ್ಲಿಟ್ಟು ಅವ್ರ ಟೆಕ್ನಾಲಜಿಯಿಂದ, ಬಿಕಾಸ್ ದೇ ಬಿಲೀವ್ ನೆಕ್ಸ್ಟ್ ಜನ್ಮ ಇದೆ ಅಂತ. ಸೊ ಅವರ ಒಂದು ಏನೇನು ಇಷ್ಟಪಡ್ತಿದ್ರು ವಸ್ತುಗಳು, ಇವು ಬೆಕ್ಕು, ಕೋತಿ ಏನು ಬೆಳೆಸ್ಕೊಳ್ತಿದ್ದಾರೆ ಅವ್ರ ಜೊತೆ ಅದು ಕೂಡ ಮಮಿಫಿಕೇಶನ್ ಮಾಡಿ ಇಟ್ಕೊಂಡಿದ್ರು. ಮತ್ತೆ ಏನಕ್ಕಪ್ಪ ಈ ಪಿರಮಿಡ್ ಸೃಷ್ಟಿ ಆಯಿತು ಅಂದರೆ, ದಿಸ್ ಈಸ್ ದ ಟೆಕ್ನಾಲಜಿ ಅನ್ನೋದು ಭೂಮಿಯ ಟೆಕ್ನಾಲಜಿ ಅಲ್ಲ, ಇದು ಅದರ್ ಡೈಮೆನ್ಷನ್ಸ್ ಅನ್ನೋ ಟೆಕ್ನಾಲಜಿ. ಅದು 52
ಮಿನಿಟ್ಸ್ 51 ಆ್ಯಂಗಲಲ್ಲಿ ಬಂದಿರುವಂತಹ ಟೆಕ್ನಾಲಜಿ ಈಜಿಪ್ಟ್ದು. ಅದನ್ನ ಈ ಭೂಮಿ ಮೇಲೆ ಏನಕ್ಕೆ ಬಂತು ಅಂದರೆ, ಇದು ಎಷ್ಟು ಹಳೇ ಆದಂತಹ ಈ ಪಿರಮಿಡ್ ಟೆಕ್ನಾಲಜಿ ಭೂಮಿಯ ಸುತ್ತ ಇದೆ, ಎಷ್ಟೋ ಹೊರಗಡೆ ಬೀಳ್ತಾ ಇದೆ. ದೊಡ್ಡ ದೊಡ್ಡ ಪಿರಮಿಡ್ಸ್ ಕನ್ಸ್ಟ್ರಕ್ಷನ್ಸ್. ಅಂದರೆ ಅಲ್ಲಿಂದ ಬರುವಂತಹ ಇನ್ಫಾರ್ಮೇಶನ್, ಕಮ್ಯುನಿಕೇಶನ್, ಪೋರ್ಟಲ್ಸು, ಬೇರೆ ಹೈಯರ್ ಡೈಮೆನ್ಷನ್ಸ್ ಇರೋ ಗ್ರಹಗಳಿಂದ ಬಂದಿರುವಂಥ ಟೆಕ್ನಾಲಜಿ ಎಲ್ಲ ಕೂಡ ಯಾವುದ್ರ ಮೂಲಕ ಬರೋದು ಭೂಮಿ ಮೇಲೆ ಅಂದರೆ ಈ ಪಿರಮಿಡ್ಸ್ ಮೂಲಕ ಬರೋದು. ಇದು ನೋಡಿ, ನಮ್ಗೆ ಗೊತ್ತಿಲ್ಲ, ಸಾರ್ ಹೇಳಿದ್ದಾರೆ ಪಿರಮಿಡ್ ಶಕ್ತಿನ ಯೂಸ್ ಮಾಡಿ ಥಾಟ್ಲೆಸ್ ಸ್ಟೇಜ್ ಬರುತ್ತೆ, ಇಷ್ಟೇ ನಮಗೆ ಗೊತ್ತು, ಹೌದಾ? ಇದನ್ನ ಫಸ್ಟು ಪತ್ರಿಜಿ ಅವರು ಎಲ್ಲರನ್ನೂ ಕರ್ಕೊಂಡು ಮೆಡಿಟೇಷನ್ ಮಾಡ್ಸೋಕ್ಕೆ, ಅದೇ ಕೆಲಸ ಅವ್ರಿಗೆ ಎಷ್ಟೋ ವರ್ಷ. ಏನಂದರೆ ಪಿರಮಿಡ್ ಆ ವೇಸನ್ನು, ಆ ಕಮ್ಯುನಿಕೇಶನ್ ಪಾಯಿಂಟ್ಸ್ ಏನು ಕ್ಲೋಸ್ ಆಗಿತ್ತೋ ಭೂಮಿಯಲ್ಲಿ ಅದೆಲ್ಲ ಓಪನ್ ಮಾಡಬೇಕು. ಆ ಓಪನ್ ಮಾಡೋದಕ್ಕೆ ಅವಾಗ ಹೇಳ್ತಿದ್ರು, ಅದಿನ್ನ ಪಿರಮಿಡು ಪಾಪ ಒಂದು ಪೇಷಂಟ್ ಥರ ಎಲ್ಲ ಗ್ಲೂಕೋಸ್ ಹಾಕ್ಕೊಂಡು ಮಲಗಿದೆ, ಅದು ಸ್ವಸ್ಥಯುತವಾದ ಆರೋಗ್ಯಯುತವಾದ ಮನುಷ್ಯ ಥರ ಆಗಬೇಕು ಅಂತ. ಅವ್ರು ಹೇಳ್ತಾ ಇದ್ದದ್ದು ಅರ್ಥ ಆಗ್ತಿಲ್ಲ, ಏನಿದು ಈ ಥರ ಹೇಳ್ತಿದ್ದಾರೆ ಸಾರ್ ಅಂತ. ಅಂದರೆ ಅಲ್ಲಿ ಆ ಪಿರಮಿಡಲ್ಲಿ ಫಸ್ಟು ಸೆಕೆಂಡ್ ಥರ್ಡೇ ನಾವು ಹೋಗಿದ್ದು. ಧ್ಯಾನ ಮಾಡಿ 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 ಆ ಚೇಂಬರ್ಸು ಒಳಗಡೆಯಿಂದ ಏನು ಕನೆಕ್ಟಿವಿಟಿ ಇತ್ತಲ್ಲ ಅದೆಲ್ಲ ಓಪನ್ ಮಾಡಿದ್ರು. ಧ್ಯಾನ ಶಕ್ತಿ, ನಮ್ಮೆಲ್ಲರ ಶಕ್ತಿಯಿಂದ ಏನು ನಡೀತು ಅಲ್ಲಿ ಓಪನ್ ಆಯಿತು. ಅಲ್ಲಿ ಓಪನ್ ಆದಮೇಲೆ ಅಲ್ಲಿಂದ ಕಮ್ಯುನಿಕೇಶನ್ಸ್. ನೀವು ಬೇಕಾದರೆ ಪಿರಮಿಡಲ್ಲಿ, ನಿಮ್ಮ ಮನೆಗಳಲ್ಲಿ ಪಿರಮಿಡ್ ಇದ್ದರೆ ತುಂಬ ಯೂಸ್ ಮಾಡಿ ಮೆಡಿಟೇಷನ್ ಕುತ್ಕೊಳ್ತಿದ್ರೆ ಒಂದು ಥಾಟ್ಲೆಸ್ ಸ್ಟೇಜ್ಗೆ ಹೊಟ್ಟೋದಾಗ ನಿಮ್ಗೆ ಮೆಸೇಜಸ್ ಸ್ಟಾರ್ಟ್ ಆಗುತ್ತೆ, ಥಾಟ್ಸ್ ಬರುತ್ತೆ. ಮತ್ತೆ ಏನು ಬರ್ತಾ ಇದೆ, ಥಾಟ್ಸ್ ಅಲ್ಲ, ಅದು ಮೆಸೇಜಸ್ ಬರ್ತಾ ಇರುತ್ತೆ ಅಲ್ಲಿಂದ. ಆ ಟೆಕ್ನಾಲಜಿ ಕಮ್ಯುನಿಕೇಶನ್ ಅನ್ನೋದು ಡೌನ್ಲೋಡ್ ಆಗ್ತಿದೆ. ದೆನ್ ನಾವು ಧ್ಯಾನ ಮಾಡೋವಾಗ ಥಾಟ್ಲೆಸ್ ಸ್ಟೇಜಲ್ಲಿ ನಮಗೇನಾಗ್ತಿದೆ, ಡೌನ್ಲೋಡ್ ಆಗ್ತಿದೆ. ಆವಾಗ ನಮ್ಮಲ್ಲಿ ಏನಾಗ್ತಿದೆ, ಅವೇಕನ ಆಗ್ತಿದೆ. ಇರೋ ಜ್ಞಾನನೇ ಏನಾಗ್ತಿದೆ, ಅವೇಕನ ಆಗ್ತಿದೆ ಆ ಗಾಡಲ್ಲಿ. ಆ ಟೆಕ್ನಾಲಜಿನ ಇಲ್ಲಿಗೆ ತಗೊಂಬಂದ್ರು. ಸೈಮಲ್ಟೇನಿಯಸ್ಲಿ ಈ 3 ಪ್ಲಾಟ್ಫಾರ್ಮ್ಸ್ನ ಕ್ರಿಯೇಟ್ ಮಾಡಿದ್ರು: ಧ್ಯಾನ, ಪಿರಮಿಡ್ ಶಕ್ತಿ ಅಂಡ್ ಶಾಕಾಹಾರ. ಮುಂಚೆ ಆಶ್ರಮ ಧರ್ಮಗಳಿರೋದು ಇತ್ತಲ್ಲ, ವಾನಪ್ರಸ್ಥಾಶ್ರಮ, ಬ್ರಹ್ಮಚರ್ಯಾಶ್ರಮ ಎಲ್ಲ ಇತ್ತು. ಎಲ್ಲೋ ಹೋಗಿ ವಾನಪ್ರಸ್ಥಾಶ್ರಮ ಮಾಡಬೇಕಾಗಿತ್ತು. ಬ್ರಹ್ಮಚರ್ಯ ಅಂದರೆ ಸನ್ಯಾಸ ತಗೊಂಡು ಎಲ್ಲೋ ಹೋಗಿ ತಪಸ್ ಮಾಡ್ಕೊಂಡು ಎಲ್ಲೋ ಮಾಡಬೇಕಾಗಿತ್ತು. ಎಲ್ಲ ಆಶ್ರಮ ಧರ್ಮಗಳು ಎಲ್ಲಿ ತಗೊಂಬಂದಿಟ್ರು, ನಮ್ಮ ಮನೆಯಲ್ಲೇ ಇಟ್ಟಿದ್ದಾರೆ. ಎಷ್ಟು ವರ್ಷದಿಂದ ಮಾಡ್ಬೋದು ಮಕ್ಕಳು? 2 ಇಯರ್ಸಿಂದ ಮಕ್ಕಳು ಮೆಡಿಟೇಷನ್ ಮಾಡ್ಬೋದು. ಗೊತ್ತಿತ್ತಾ? ಮುಂಚೆ ಏನು, ಯಾವ ವಯಸ್ಸಾದ್ಮೇಲೆ ಅವಾಗ ಮಾಡಬೇಕೇ ಹೊತ್ತು ಇವಾಗ ಏನಕ್ಕೆ ಮಾಡೋದು, ಇವಾಗಿಂದ ಏನಕ್ಕೆ ಮಾಡೋದು? ಇದು ಮಿತ್, ಮೈಂಡ್ ಮಿತ್ಸು ಇದೆ ಈಗ್ಲೂ. ಆದರೆ ನೀನೆಲ್ಲೋ ಹೋಗ್ಬೇಕಾಗಿಲ್ಲ, ಸಂಸಾರದಲ್ಲೇ ನಿರ್ವಾಣ ಅಂತ ಮನೆಯಲ್ಲೇ ಇದ್ಬಿಟ್ರು. ನರಕ ಸ್ವರ್ಗ ಎರಡೂ ನಮ್ಮಲ್ಲೇ ಇದೆ. ಹೆಂಗೋ ಧ್ಯಾನ ಮಾಡಿದ್ರೆ ಓಡ್ಕೊಂಡು ಸಾಯ್ತಾನೆ ಇರ್ತೀವಿ. ಇಲ್ಲಿ ಧ್ಯಾನ ಮಾಡಿದ್ರೆ ಅವ್ರು ಬಡ್ಕೊಳ್ತಾ ಇರ್ತಾರೆ, ನಾವು ಸೈಲೆಂಟಾಗಿ ನೋಡ್ತಾ ಇರ್ತೀವಿ. ಈ ಸ್ಟೇಟ್ ಆಫ್ಟರ್ ಏನಾಗತ್ತೆ, ಶಕ್ತಿ ಕ್ಷೇತ್ರ ಅನ್ನೋದು ಬರ್ತಾ ಬರ್ತಾ ಅವರು ಇರೋರು ಕೂಡ ಡೆಫಿನೆಟ್ ಆಗಿ ಚೇಂಜ್ ಆಗ್ತಾರೆ. ಇದು ನಮ್ಮಲ್ಲಿರುವಂತಹ ಶಕ್ತಿ, ಗ್ರೂಪ್ ಕಾನ್ಷಿಯಸ್ ಇರುವಂತಹ ಆ ಶಕ್ತಿ ಏನಾಗತ್ತೆ, ಅಲ್ಲಿ ಒಂದು ಎನರ್ಜಿ ಕ್ಷೇತ್ರ ಆಗತ್ತೆ. ಆಲಯ ಎಲ್ಲಿದೆ? ನಮ್ಮ ಮನೆಯಲ್ಲೇ ಇದೆ ಈಗ. ಸೊ ಅದಕ್ಕೆ ಇದು ಪಿರಮಿಡ್ ಆಧ್ಯಾತ್ಮಾಲಯ ಅಲ್ವಾ? ಸೊ ಪಿರಮಿಡ್ ಇದ್ರೆ ಏನಾಗ್ತಾ ಇದೆ, ಎನರ್ಜಿ
ಇನ್ನ ಫಾಸ್ಟ್ ಆಗಿ ಬರುತ್ತೆ, ಆಲಯ ಕ್ಷೇತ್ರ ಆಗ್ತಾ ಇದೆ. ಎಷ್ಟು ಪ್ಲೆಸೆಂಟ್ ಆಗಿದೆ ಅಂದ್ರೆ ನೋಡಿ, ಒಂದು ಈ ಸೆಂಟರ್ಸ್ ಅನ್ನೋದು ಆಶಾಮಾಷಿ ಅಲ್ಲ. ನಾವೆಲ್ಲ ಬಂದು ನಾವೆಲ್ಲ ಆತ್ಮ ಬಂಧುಗಳು ಬಂದು ನನ್ನ ಯಾವ ಯಾವ ಬಂಧನದಲ್ಲಿದ್ದೀವೋ ಆ ಬಂಧ ವಿಮುಕ್ತರಾಗ್ತಾ ಇದ್ದೀವಿ. ಬಂಧನ ಅಂದ್ರೆ ಏನು? ಯಾವ ರಿಲೇಷನ್ನು ಕಟ್ ಮಾಡೋದಲ್ಲ. ನನ್ನಲ್ಲಿರುವಂತಹ ಅರಿಷಡ್ ವರ್ಗಗಳನ್ನು ಗುರುತಿಸಿ ಅಲ್ಲಿಂದ ಪ್ರತಿಯೊಬ್ಬರನ್ನು ಕ್ಷಮೆ ಮಾಡ್ತಾ, ಅವರು ನಂತರ ಗಾಡೆ, ಕ್ಷಮೆ, ಪ್ರೇಮ, ಅನ್ಕಂಡೀಷನ್ ಲವ್, ಅವೇರ್ನೆಸ್. ಎಸ್, ಇದು ಅವರಲ್ಲಿರುವಂತಹ ಅಜ್ಞಾನದಲ್ಲಿ ಮುಳುಗಿರುವಂತಹ ಎನರ್ಜಿ ಜೊತೆ ಇದ್ದಾರೆ. ಸೊ ಏನ್ ಮಾಡ್ಬೇಕು ನಾವು? ಕ್ಷಮೆ ಮಾಡ್ಬೇಕು. ಪ್ರತಿಯೊಂದು ಕ್ಷಣ ಕೋಪ ನಮಗೂ ಬರತ್ತೆ, ಯಾಕಂದ್ರೆ ಇನ್ಫ್ಲೂಯೆನ್ಸ್ ಆಗ್ತಿರತ್ತೆ ಮನೆಯಲ್ಲಿ. ಸೊ ದಿಸ್ ಈಸ್ ಹ್ಯಾಪನ್ ಮುಂಚೆಯಿಂದ. ಸೊ ಈಗೇನಾಗಬೇಕಾಗಿತ್ತು? ಇದು ನಡೆದಿದೆ ಭೂಮಿ ಮೇಲೆ. ಈಗೇನಾಗಬೇಕಾಗಿತ್ತು ಅಂದ್ರೆ ಇಲ್ಲಿಂದ ಕೂಡ ನಾವು ಅವೇರ್ನೆಸ್ ಅನ್ನ, ಫ್ರೀಕ್ವೆನ್ಸಿನ ಬೆಳೆಸ್ಕೋಬೇಕು. ಆ ಬೆಳೀಬೇಕು ಅಂದ್ರೆ ನಿಮ್ಮ ಒಂದು ಅವೇಕನ ಆಗಿರುವಂತಹ ಪ್ರತಿಯೊಂದು ಆತ್ಮ, ಒಂದೊಂದು ಏರಿಯಾದಲ್ಲಿ ಸೆಂಟರ್ಸ್ ಓಪನ್ ಮಾಡ್ಕೋಬೇಕು. ಮಾಡಿದ್ರೆ ಅಲ್ಲೇನಾಗತ್ತೆ, ಆ ಏರಿಯಾದಲ್ಲಿ ಎನರ್ಜಿ ಕ್ಲೆನ್ಸಿಂಗ್ ಏನಾಗತ್ತೆ, ಗ್ರೌಂಡ್ ವರ್ಕ್ ಎನರ್ಜಿ ಕ್ಲೆನ್ಸಿಂಗ್ ಆಗತ್ತೆ. ಮಾಡ್ತಿದ್ದಾರೆ, ಚೆನ್ನಾಗಿ ಮಾಡ್ತಿದ್ದಾರೆ ಕರ್ನಾಟಕದಲ್ಲಿ. ಆಂಧ್ರ ಆದ್ಮೇಲೆ ಕರ್ನಾಟಕನೇ ಅಷ್ಟು ಅದ್ಭುತವಾದ ಕೆಲಸ ಮಾಡ್ತಿರೋದು. ನಮ್ಮ ಕರ್ನಾಟಕದ ಎಲ್ಲ ಮಾಸ್ಟರ್ಸ್ ಕೂಡ ಜೋರಾಗಿ ಚಪ್ಪಾಳೆಯಿಂದ ಕೃತಜ್ಞತೆಗಳು. ಇದು ಆಶಾಮಾಷಿ ವರ್ಕ್ ಅಲ್ಲ. ನೀನು ಏನಾಗ ನಿಂತಿದೀಯ ಅಂದ್ರೆ ಒಂದು ಲೀಡರ್ ಆಗಿ, ಒಂದು ಆರ್ಗನೈಸರ್ ಆಗಿ ನಿಂತಿದೀಯ. ಇಲ್ಲಿ ನಾನು ಇಲ್ಲೇನ್ ಮಾಡ್ಬೇಕು ಅಂದ್ರೆ, ವಾಟ್ ಈಸ್ ಮೈ ಪರ್ಪಸ್? ನನ್ನ ವರ್ಕ್ ಇಲ್ಲೇನಿದೆ ಅದು ನನ್ನ ಲಾಸ್ಟ್ ಬ್ರೆತ್ ವರ್ಗು ನಾನು ಮಾಡಬೇಕು. ಪತ್ರಿಜಿಯವ್ರು ಹೇಗ್ ಮಾಡಿದ್ರು, ಏನಕ್ಕೆ ಮಾಡಿದ್ರು? ಸರಿ, ಅವರೆಲ್ಲ ಮಾಡಿದ್ರಲ್ಲ, ಎಲ್ಲ ಓಡಾಡಿ ಎಲ್ಲರನ್ನ ಅವೇಕನ್ ಮಾಡಿದ್ರು ಒಂದು ಮ್ಯೂಸಿಕ್ ಇಂದ, ಅವರ ಎನರ್ಜಿಯಿಂದ. ಈಗ ಇಷ್ಟು ಪತ್ರಿಜಿಗಳು ರೆಡಿ ಮಾಡಿದ್ದಾರೆ ಅವರು. ಅಂದ್ರೆ ಇಷ್ಟು ಕಾನ್ಶಿಯಸ್ನ ಅವೇಕನ್ ಮಾಡಿದ್ದಾರೆ, ಅವೇರ್ನೆಸ್ ತಂದಿದ್ದಾರೆ. ನಮ್ಮ ಪ್ರತಿಯೊಬ್ಬರ ರೆಸ್ಪಾನ್ಸಿಬಿಲಿಟಿ, ಬಾಧ್ಯತೆ ಏನಾಗಿದೆ ಅಂದ್ರೆ, ನಾನು ಇಲ್ಲಿ ಬಂದಿರುವಂತಹ ಪರ್ಪಸ್ ನಮ್ಮದೆಲ್ಲ ಏನು, ಗ್ರೂಪ್ ಕಾನ್ಶಿಯಸ್ ನಲ್ಲಿ ಒಂದೇ. ಈ ಧ್ಯಾನಕ್ಕೆ ಬೇಕಾಗಿರುವಂತಹ ಎಲ್ಲವನ್ನು ಒಬ್ಬೊಬ್ಬರು ಅದನ್ನ ವಹಿಸ್ಕೊಂತ ಒಂದೊಂದು ಕೆಲಸ ಮಾಡಬೇಕು. ಅವಾಗ ನಿನ್ನ ಪರ್ಪಸ್ ಕಂಪ್ಲೀಟ್ ಆಗತ್ತೆ. ಇವರು ಕ್ಲಾಸ್ ಹೇಳ್ತಾರಲ್ಲ, ನಾನು ಕ್ಲಾಸೇ ಹೇಳ್ಬೇಕು ಅನ್ನೋದೇನೂ ಇಲ್ಲ. ಬರುತ್ತೆ, ಅದು ನಮ್ಮ ಇದ್ರಲ್ಲಿ ಬಂದೇ ಬರುತ್ತೆ. ಆದರೆ ಗ್ರೌಂಡ್ ವರ್ಕಲ್ಲಿ ಏನು ನನ್ನ ಕೆಲಸ, ನನ್ನ ಕೈಯಲ್ಲಿ ಏನಾಗತ್ತೋ, ಈವನ್ ನಾವು ಗ್ರೌಂಡ್ ವರ್ಕ್ ಮಾಡ್ತಾ ಕೂಡ ಆಸ್ಟ್ರಲ್ ಆಗಿ ಕೂಡ ಕ್ಲೀನಿಂಗ್ ಮಾಡ್ತಾ ಇರ್ತೀವಿ, ಕ್ಲೆನ್ಸಿಂಗ್ ಮಾಡ್ತಾ ಇರ್ತೀವಿ. ಧ್ಯಾನ ಮಾಡ್ತಿರೋದ್ರಿಂದ ಇದು ಒಂದು ವರ್ಕೇ ನಡೀತಾ ಇಲ್ಲ. ನನ್ನ ಆರೋಗ್ಯ, ನನ್ನ ಕುಟುಂಬ ಚೆನ್ನಾಗಿರ್ಬೇಕು, ಇಷ್ಟೇ ಅಲ್ಲ, ವಸುದೈಕ ಕುಟುಂಬ ಚೆನ್ನಾಗಿರೋ ಕೆಲಸಗಳಾಗ್ತಾ ಇದೆ. ಆ ಕೆಲಸಗಳನ್ನು ನನ್ನ ಕೈಯಲ್ಲಿ ದಿವಸಕ್ಕೆ ಎಷ್ಟು ಪರ್ಸೆಂಟ್ ಆಗತ್ತೋ ಅಷ್ಟು ಪರ್ಸೆಂಟ್ ಮಾಡಿದ್ರೇನೆ ನಿನಗೆ ಹೆಲ್ತ್ ವೆಲ್ತ್ ಬರೋದು. ಸಂಕಲ್ಪ ಇಟ್ಕೊಳ್ತೀವಿ, ನನಗೆ ಹೆಲ್ತ್ ಬೇಕು, ವೆಲ್ತ್ ಬೇಕು ಅಂತ. ನಿನ್ಗೆ ಆ ಡಿಸರ್ವಿಟಿ ಯಾವಾಗ ಬರುತ್ತೆ? ನಾನು ಇದ್ದಾಗ ಬರಲ್ಲ, ನಾವು ಅಂತ ಬಂದಾಗ ಡಿಸರ್ವಿಟಿ ಬರುತ್ತೆ. ಆಫ್ಟರ್ ನಾನು ಹೋಗಬೇಕು ಮತ್ತೆ ಅದರಲ್ಲೇ. ಹೆಂಗೆ ನಾನು ಅಂದರೆ, ಪ್ರತಿಯೊಬ್ಬರು ಕೂಡ ಇಂಡಿವಿಜುವಲ್ ಆಗಿ
ಡೆವಲಪ್ ಆಗಬೇಕು, ಪ್ರಗತಿಯನ್ನು ಹೊಂದಬೇಕು, ಆತ್ಮ ಪ್ರಗತಿ ಅಂತ ಹೇಳ್ತಾರಲ್ಲ. ಸೊ ನಿನ್ನ ಸಮಯ ಏನೇನಕ್ಕೆ ಕೊಡ್ತಾ ಇದೀಯಾ? ಇಲ್ಲಿರುವಂತಹ ಶರೀರಕ್ಕೆ ಕೊಡ್ತಿದ್ಯಾ? ಆಫ್ಟರ್ ಧ್ಯಾನದಲ್ಲಿ ಕುತ್ಕೊಂಡ್ರೆ ಏನಾಗ್ತಿದೆ? ಲಯ ಆಗ್ತಿದೆ. ಅಂದರೆ ನಾವುಗೆ ಕನೆಕ್ಟ್ ಆಗ್ತಿದ್ವಿ. ಇಲ್ಲಿ ನನ್ನ ಪರ್ಪಸ್, ನನ್ನ ಸೃಷ್ಟಿ, ಈ ಸೃಷ್ಟಿಯಲ್ಲಿ ನನ್ನ ಕೆಲಸ ಮಾಡ್ತಿದ್ದೀವಿ. ಮತ್ತೆ ಧ್ಯಾನ ಮಾಡಿದ್ರೆ ನಾವು ಹಾಕ್ತಿದ್ದೀವಿ. ಮತ್ತೆ ಅಲ್ಲಿ ನಾನು ಅಂದರೆ ಇಲ್ಲಿ ನಾನು ಅನ್ನೋದೇ ಇಲ್ಲ, ಇರೋದೆಲ್ಲ ಒಂದೇ ನಾನು ಅನ್ನುವ ಸ್ಥಿತಿಗೆ ಹೋಗೋದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದೀವಿ. ಆದರೆ ಏನು, ನನ್ನ ಒಂದು ನಿಜ ಸ್ಥಿತಿ, ನನ್ನ ಒಂದು ಪೊಟೆನ್ಷಿಯಲ್ಗೆ ನಾನು ಕನೆಕ್ಟ್ ಆಗಿರೋದಕ್ಕೆ ಈ ಕೆಲಸಗಳೆಲ್ಲ ಮಾಡ್ತಿದ್ದೀವಿ. ಈಗ ಅನಿಸ್ತಾ ಇರ್ಬೋದು ಯಾರಿಗೋದು, ಏನಪ್ಪ ಇದು ಧ್ಯಾನಕ್ಕೆ ಬಂದರೆ ಚೆನ್ನಾಗಾಗತ್ತೆ ಅಂದರು, ಹೆಲ್ತ್ ಎಲ್ಲ ಸರಿ ಹೋಗುತ್ತೆ ಅಂದರು. ನನಗಿನ್ನ ಕಂಪ್ಲೀಟಾಗಿ ಆಗಿಲ್ಲ. ಅಂದರೆ 80% ಆಫ್ ದ ಕಾಮನ್ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗಿಬಿಟ್ಟಿರುತ್ತೆ. ಆದರೆ ಇನ್ನು 20% ಏನಿದೆ ಅಂದರೆ, ನಾನು ಮುಂಚೆ ಮಾಡಿರುವಂತಹ ಅಜ್ಞಾನದ ಕೆಲಸಗಳಿಂದ ಅವು ಎಷ್ಟು ಸಂಸ್ಕಾರಗಳು ತಗೊಂಬಂದಿದ್ದೀವೋ ಅದನ್ನು ನೀನು ಗುರುತಿಸಬೇಕು. ಗುರುತಿಸಿದಾಗ ಅಲ್ಲಿ ಅದು ಕ್ಲಿಯರ್ ಆಗಿ ಅವೇರ್ನೆಸ್ಗೆ ಬಂದು ಗಾಡ್ ಹುಡ್ಗೆ ನಾವು ಕನೆಕ್ಟ್ ಆಗ್ತೀವಿ. ಎಷ್ಟೋ ಜನ್ಮಗಳು ಕಾಣಿಸಿರತ್ತೆ, ನಾನು ಈ ಥರ ಮಾಡಿದ್ದೀನಿ, ಆ ಥರ ಮಾಡಿದ್ದೀನಿ, ಸ್ವಲ್ಪ ಜನ ಕಾಣಿಸೇ ಇರತ್ತೆ. ಅಂದರೆ ಅದು ಮಾಡಬಾರ್ದಾಗಿತ್ತು, ನನ್ನ ಕ್ಷಮೆಯನ್ನು ಯಾವಾಗ ನಾವು, ಇದು ಆಟೋಮೆಟಿಕ್ ಆಗಿ ಇದೆಲ್ಲ ಬರ್ತಾ ಇರುತ್ತೆ. ಪಿರಮಿಡಲ್ಲಿ ಕುತ್ಕೊಂಡು ಮಾಡ್ತಾ ಇದ್ರೆ ಯಾರು ಹೇಳ್ಕೊಡಲ್ಲ. ಪತ್ರಿಜಿ ಅದಕ್ಕೆ ಏನೇ ಸಮಸ್ಯೆಗಳು ಹೇಳ್ದೆ ಬಂದ್ರು, ಕುತ್ಕೋ ಮೆಡಿಟೇಷನ್ ಧ್ಯಾನ ಮಾಡು, ಕುತ್ಕೋ ಧ್ಯಾನ ಮಾಡು ಅಂತ ಹೇಳೋರು ಏನಿಲ್ಲ. ಅವ್ರು ಎಷ್ಟೋ ಸಮಸ್ಯೆಗಳು ಹೇಳ್ಕೊಡೋಕೆ ಬರ್ತಾ ಇದ್ರು. ಸಾರ್ ನನ್ಗೆ ಹಿಂಗಾಯ್ತು, ಸಾರ್ ನಮ್ಮ ಫ್ಯಾಮಿಲಿಲಿ ಹಂಗಿದೆ, ನನಗಿಷ್ಟು ಕಷ್ಟ ಆಯ್ತು, ಅಷ್ಟು ಕಷ್ಟ, ಏನೇ ಕುತ್ಕೋ ಧ್ಯಾನ ಮಾಡು. ಒಂದು ದಿವಸ ನಿನಗೆ ಫುಡ್ಡು ಕೊಡ್ಬೋದು, ಪ್ರತಿ ಸಾರಿ ಕೊಡೋಕ್ಕಾಗತ್ತಾ? ಒಂದು ಸಾರಿ ನಿಮಗೆ ಎನರ್ಜಿ ಅವೇಕನ್ ಮಾಡಿದ್ದಾರೆ ಮೆಡಿಟೇಷನ್ ಮಾಡಿಸಿ. ಸೊ ಇಲ್ಲಿಂದ ಯಾರು ಎಕ್ಸ್ಪ್ಲೋರ್ ಮಾಡಬೇಕು? ಇದನ್ನ ನಾವೇ ಎಕ್ಸ್ಪ್ಲೋರ್ ಮಾಡಬೇಕು. ಎಷ್ಟು ಕೆಲಸ ಮಾಡ್ತಿದ್ದೀವಿ ನಾವು PSSM ಮಾಸ್ಟರ್ಸು. ನಮ್ಮನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ, ಎಕ್ಸ್ಪ್ಯಾಂಡ್ ಮಾಡ್ತಿದ್ದೀವಿ, ರೇಡಿಯೇಟ್ ಮಾಡ್ತಿದ್ದೀವಿ. ಎಷ್ಟು ಅದ್ಭುತವಾದ ಕೆಲಸ. ಎಲ್ಲರೂ ಆ ಧ್ಯಾನ ಇಲ್ದಿರೋರು ಹೇಗಿದ್ದಾರೆ? ನಿದ್ದೆಯಲ್ಲಿದ್ದಾರೆ. ಆದರೆ ನಾವು ಮಾಡೋ ಕೆಲಸದಿಂದ ಪ್ರತಿಯೊಬ್ಬರಲ್ಲಿ ಕೂಡ ಅವೇರ್ನೆಸ್ ಕೂಡ ಡೈಮೆನ್ಷನ್ ಇಲ್ಲಿ ಭೂಮಿ ಮೇಲೆ ಹೇಳ್ತಾ ಹೇಳ್ತಾ ಅವರಲ್ಲಿ ಕೂಡ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ. ನಾವು ಮುಂಚೆ ನಾವು ಮಾಡುವಾಗ ಬನ್ನಿ ಧ್ಯಾನ ಮಾಡಿ, ಬನ್ನಿ ಇದು ಮಾಡಿ ಅಂದರೆ ಯಾರೂ ಬರೋದಿಲ್ಲ. ಈಗ ಏನಾಗ್ತಾ ಇದೆ, ಎಲ್ಲರೂ ಅಟ್ಲೀಸ್ಟ್ ಕೇಳ್ತಿದ್ದಾರಾ, ಒಳ್ಳೇದಲ್ಲ ಧ್ಯಾನ ಅಂದರೆ ಒಳ್ಳೇದಲ್ಲ ಬಾ ಮಾಡಬೇಕು. ಮಾಡ್ತಾರ ಇಲ್ವೋ? ಮಾಡಬೇಕು. ಈವನ್ ಬಸ್ಸಲ್ಲಿ ಹೋಗ್ತಾ ಇದ್ರೆ ನೋಡಿ, ಎಲ್ಲರೂ ಧ್ಯಾನ ಸ್ಥಿತಿಗೆ ಹೋಗಿ ತೂಗ್ತಾ ಇರ್ತಾರೆ. ಪತ್ರಿಜಿ ಹೇಳಿದ್ರು 2012 ಮುಂಚೆ ಧ್ಯಾನ ಹೇಳ್ಕೊಟ್ರು, ಮತ್ತೆ ಹೇಳ್ಕೊಟ್ರೆ ನೀನ್ ಸಮುದ್ರದ ಹತ್ರ ಉಪ್ಪು ಮಾರ್ಕೊಂಡಂಗೆ ಅಂತ. ಆದ್ರೂ ಕೆಲಸ ನಡಿಬೇಕು ಬಿಡಿ, ನಡೀತಾ ಇದೆ ಈಗೆಲ್ಲಾನು. ಅಂದ್ರೆ ಆಲ್ರೆಡಿ ಆಟೋಮೆಟಿಕ್ ಆಗಿ ಏನ್ ನಡೀತಾ ಇದೆ? ಧ್ಯಾನ ನಡೀತಾ ಇದೆ, ಅವ್ರಿಗೆ ಗೊತ್ತಿಲ್ದಿರಾನೆ. ಸೊ ಅದು ಹೇಗಾಯ್ತು? ಪ್ರೂಫ್ ಆಫ್ಟರ್ 2012 ಆದಮೇಲೆ ಆ ಭೂಮಿ ಯಾವಾಗ ಮೇಲೆ ಹೇಳ್ತೋ ಇದೆಲ್ಲ ನಡೀತಾ ಬಂತು. ಅಂದರೆ ಫ್ರೀಕ್ವೆನ್ಸಿ ಹೇಳ್ತು. ಅದಕ್ಕೆ ಯಾರು ಕಾರಣ ಅಂದರೆ ಧ್ಯಾನಿಗಳೇ. ನಮ್ಮೆಲ್ಲರಿಗೂ ಚಪ್ಪಾಳೆ. ಮತ್ತೆ ನಮ್ಮ ಸೊಸೈಟಿನೇ ಎಲ್ಲ ಎಷ್ಟೋ ಸ್ಪಿರಿಚುವಲ್ ಸೊಸೈಟೀಸ್ ಈ ವರ್ಕ್ ಮಾಡ್ತಿದೆ, ಅವರು ಕೂಡ ನಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಏನಕ್ಕೆ ಬೇಕು, ನಾವೇನಕ್ಕೆ ಬೇಕು? ನನ್ನ ಗಾಡ್ ಅನ್ನುವ ಸ್ಥಿತಿಯನ್ನು ನಾನು ತಿಳ್ಕೊಂಡಾಗ ನನ್ನ ಒರ್ಜಿನಲ್ ಇರುವಂತಹ ಕರ್ಮಸು ಕೌಶಲಂ, ಯೋಗ ಕರ್ಮಸು ಕೌಶಲಂ. ಈ ಪೊಟೆನ್ಷಿಯಲ್ ಏನಾಗ್ತಿದೆ ಹೊರಗಡೆ, ನಿನ್ನ ಒಂದು ಟ್ಯಾಲೆಂಟ್ಸ್ ಏನಿದೆ, ನೀನೇನು ಮಾಡಬಲ್ಲೆ, ನಿನ್ಗೆ ಯಾವ್ಯಾವ ಎಕ್ಸ್ಪೀರಿಯನ್ಸ್ ಇದೆ, ಮುಂದೆ ಜನ್ಮದಲ್ಲಿ ಏನೋ ಎಕ್ಸ್ಪೀರಿಯನ್ಸ್ ಮಾಡಿರ್ತೀಯಲ್ಲ, ಎಲ್ಲಾನು ಒಂದು ಆರ್ಗನೈಸ್ ಮಾಡೋದು ಅಥವಾ ಒಂದು ಕುಕ್ ಮಾಡೋದು, ಇನ್ನೊಬ್ಬರಿಗೆ ಅಲ್ಲಿ ಬಡಿಸೋದು,
ಪಾತ್ರೆಗಳು ಕ್ಲೀನ್ ಮಾಡೋದು, ಎವ್ರಿಥಿಂಗ್ ಮಾಡ್ತಿರ್ತಾರೆ ಧ್ಯಾನ ಯಜ್ಞಗಳಲ್ಲಿ ಸೇವೆ ಮಾಡೋರು. ಅಲ್ಲಿ ಪ್ರಿಸ್ಟೇಜ್ ಇಲ್ಲ ಅಲ್ಲಿ ನನಗೆ. ಅಂದ್ರೆ ನಾನು ಅನ್ನುವ ಒಂದು ಸ್ಥಿತಿ ಎಲ್ಲ ನಾವು ಬಂದಾಗ ಅಲ್ಲಿ ಏನ್ಸಲ್ಲ. ಅಲ್ಲೇನಾಗಿದೆ ಈಗ ವಸುದೈಕ ಕುಟುಂಬ ಆಗಿದೆ. ಎಲ್ಲಿ ಕಾಣಿಸ್ತಾ ಇದೆ? ನಮ್ಮ ಧ್ಯಾನ ಯಜ್ಞಗಳಲ್ಲಿ. ಮತ್ತೆ ಧ್ಯಾನ ಯಜ್ಞ ನೋಡಿ ಪತ್ರಿಜಿಯವರು ಎಷ್ಟು ಚೆನ್ನಾಗಿ ಅದನ್ನ ಮಾಡಿದ್ದಾರೆ ಅಂದ್ರೆ, ಈ ಗ್ರೂಪ್ ಕಾನ್ಶಿಯಸ್ ಇಲ್ಲಿ ಏನಾಗ್ತಿದೆ, ಚಿಕ್ಕ ಚಿಕ್ಕ ಪ್ಲೇಸ್ಗಳಲ್ಲಿ ನಾವು ಕ್ಲೆನ್ಸಿಂಗ್ ಮಾಡ್ತಿದ್ದೀವಿ. ಆ ಧ್ಯಾನ ಯಜ್ಞಗಳೇನ್ ಮಾಡ್ತಾ ಇದೆ, ಇಡೀ ಪ್ಲಾನೆಟ್ ಅನ್ನೇ ಕ್ಲೆನ್ಸಿಂಗ್ ಮಾಡ್ತಾ ಇದೆ. ನಾವು ಕೇಳ್ತಾ ಇದ್ದೀವಿ ಲೋಕ ಕಲ್ಯಾಣ, ಲೋಕ ಸಮಸ್ತ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು 3 ಸಾರಿ ಹೇಳ್ತಾ ಇದ್ದೀವಿ. ಲೋಕ ಸಮಸ್ತ ಸುಖಿನೋ ಭವಂತು ಅನ್ನ ಒಂದು ಆಲೋಚನೆ, ಲೋಕ ಸಮಸ್ತ ಸುಖಿನೋ ಭವಂತು ಅನ್ನೋ ಒಂದು ಮಾತು, ಲೋಕ ಸಮಸ್ತ ಸುಖಿನೋ ಭವಂತು ಅನ್ನೋ ಒಂದು ಆಕ್ಷನ್. ಇಲ್ಲೇನ್ ಬೇಕು? ಆಕ್ಷನ್ನು ಬೇಕು ಭೂಮಿ ಮೇಲೆ. ಆ ಆಕ್ಷನ್ ಹೇಗ್ ನಡೀತಾ ಇದೆ? ಧ್ಯಾನದ ಮೂಲಕ, ಈ ಯಜ್ಞಗಳ ಮೂಲಕ ನಡೀತಾ ಇದೆ. ಸೊ ನಮ್ಮ ಒಂದು ಎನರ್ಜಿ ಅನ್ನೋದು ಧ್ಯಾನ, ತನು ಧನ ಮನು ಎಲ್ಲ ಎಲ್ಲಿರಬೇಕು ಅಂದ್ರೆ, ಈ ಲೋಕ ಸಮಸ್ತ ಸುಖಿನೋ ಭವಂತು ಆಗಕ್ಕೆ ಆಗುವ ವರ್ಕ್ ಎಲ್ಲಿ ನಡೀತಾ ಇದೆಯೋ ಅಲ್ಲಿ ಹೋಗಬೇಕು. ಇಲ್ಲದಿದ್ದರೆ ಏನಾಗತ್ತೆ? ಎನರ್ಜಿ ಸ್ಟಾಗ್ನೆಂಟ್ ಆಗತ್ತೆ. ಪತ್ರಿಜಿ ಫಿಲಿಮ್ಸ್ ಅಂತ ಹುಡುಗ ನಿನ್ನೆ ಕಾಲ್ ಮಾಡಿದ್ದೆ, ಯಾಕಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕು ಅಂತ. ಹೇಗಿರ್ತಾರೆ ಅಂದ್ರೆ, ಅವ್ರು ನೋಡಿದ್ರೆ ಅವ್ರು ಏನೂ ಅಲ್ಲ, ಏನೂ ಯಾರೋ ಏನೂ ಇಲ್ದವ್ರೇನೋ ಅನ್ನೋ ಥರ ಇರ್ತಾರೆ PSS ಮೂಮೆಂಟಲ್ಲಿ. పత్రిజరు ಒಂದು ಮಾತು ಹೇಳಿದ್ರೆ, నేనేం చేద్దును మేడం చూసిరా అంటే కాల్స్ వస్తారు వీళ్ళు ಅಂತ ಹೇಳ್ತಾ ಇದ್ರು. ನೋಡ್ಕೊಂಡು ಬನ್ನಿ ಅಂದ್ರೆ ಅಲ್ಲಿ ಮಾಡ್ಕೊಂಡೇ ವರ್ಕ್ ಬಂದ್ಬಿಡೋರಂತೆ, ಅಷ್ಟು ಚೆನ್ನಾಗಿ. ಅವ್ರು ನೋಡಕ್ಕೆ ಏನೋ ಅನ್ಸಲ್ಲ. ಟಿಕ್ ಟಾಕ್ ಅಂತ ಸೂಟು ಬೂಟ್ ಹಾಕೊಂಡವ್ರು ಏನು ಕೆಲಸ ಮಾಡಲ್ಲ, ಅವರೇ ಕೆಲಸ ಮಾಡಿರೋದು PSS ಮೂಮೆಂಟ್ಗೆ. ನಿಜವಾಗ್ಲು ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳಿಂದ, ಸ್ಕೂಲ್ ಮಕ್ಕಳಿಂದ ಇಲ್ಲಿ ಹೋಗಿ ಪ್ರಚಾರ ಮಾಡು ಅಂದ್ರೆ ಯಾರು ಗೊತ್ತಿರಲ್ಲ. ಒಂದು ಬ್ಯಾಗ್ ಎತ್ಕೊಂತಾರೆ, ಪಾಂಪ್ಲೆಟ್ಸ್ ಎತ್ಕೊಂತಾರೆ, ಹೋಗ್ತಾರೆ, ಪ್ರಚಾರ ಮಾಡ್ತಾರೆ, ಒಂದು ಗುಂಪನ್ನು ಸೇರಿಸ್ತಾರೆ. ಹಿಂಗೆ ಅಷ್ಟು ಗ್ರೌಂಡ್ ವರ್ಕ್ ಮಾಡಿದ್ದಾರೆ ನಮ್ಮ PSS ಮೂಮೆಂಟಲ್ಲಿ. ಯಾಕಂದ್ರೆ ಕಣ್ಣಾರ ನೋಡಿ ಕೇಳಿರೋದೆಲ್ಲಾನು, ಎಲ್ಲರನ್ನು. ವಾವ್, ಏನಪ್ಪ ಇದು, ಎಷ್ಟು ಅದ್ಭುತವಾಗಿ ಮಾಡ್ತೀರಾ ಇವರು ಗ್ರೌಂಡ್ ವರ್ಕ್ ಅಂತ ಅನ್ಸೋದು. ಪತ್ರಿಜಿ ಫಿಲಿಮ್ಸ್ ಅಲ್ಲಿ ವೆಂಕಟ ಅಂತ ಅವರು 75% ಆಗಿದೆ ಮೇಡಮ್, ಇನ್ನು 25% ಆಗಬೇಕಾಗಿತ್ತು. ಹೀಗೆ ಡೊನೇಷನ್ಸ್ ಅಂದರೆ ಎಲ್ಲ ಕಡೆ ಎಲ್ಲ ಕಾರ್ಯಕ್ರಮಗಳು ನಡ್ತಾ ಇದೆ, ಅಲ್ಲೂ ಕೊಡ್ತಾ ಇದ್ದೀವಿ, ಇಲ್ಲಿ ಕೊಡ್ತಾ ಇದ್ದೀವಿ. ಬಟ್ ಇಲ್ಲ ಮೇಡಮ್, ಆಗತ್ತೆ. ಎಷ್ಟು ಕಾನ್ಫಿಡೆನ್ಸ್. ಸರಿ, ನಮ್ಮ ಕೈಯಲ್ಲಿ ಎಷ್ಟಾಗಿದೆಯೋ ಅಷ್ಟು ಇನ್ನು ಬೇರೆಯವ್ರನ್ನ ಕನೆಕ್ಟ್ ಮಾಡಿ ನೋಡಿ. ಏನು ಅಂದರೆ ನಿನ್ನೆ ಕಾಲ್ ಮಾಡಿದೆ, ಕಂಗ್ರ್ಯಾಚುಲೇಷನ್ ಮೇಡಮ್, ಇಟ್ ಈಸ್ ಡನ್, ಕಂಪ್ಲೀಟೆಡ್. ನಿಜವಾಗ್ಲೂ ಪತ್ರಿಜಿ ಅವರು ಫಿಲಿಮ್ನಲ್ಲಿ ಪತ್ರಿಜಿ ಅವರು ಏನು ಬೇಕಾಗಿದ್ದು ಅಂದರೆ, ಒಂದು ಗುರುವನ್ನವರು ನಾನು ಗೈಡ್ ಅಂತ ಹೇಳ್ತಾ ಪ್ರತಿಯೊಂದನ್ನು ಆಕ್ಷನಲ್ಲಿ ತಂದಿದ್ದಾರೆ. ಆ ಆಕ್ಷನಲ್ಲಿ ತಂದಿರುವಂತಹ ಒಂದು ಮಾಸ್ಟ್ರಿ ಇರುವಂತಹ ಒಂದು ಗಾಡನ್ನ ನಾವು ನೋಡಬೇಕು, ಮಾರ್ಗದರ್ಶಕವಾಗಿ ಈ ಪ್ರಪಂಚಕ್ಕೆ ಗೊತ್ತಾಗಬೇಕು, ಆ ಹುಡುಗ ಇಂಟೆನ್ಷನ್. ಸೊ ಅದು ಕಂಪ್ಲೀಟ್ ಆಗಿದೆ. ಈಸ್ ಟೆಲ್ಲಿಂಗ್ ಕನ್ನಡದಲ್ಲಿ ತೆಲುಗುದಲ್ಲಿ ಒಂದೇ ಸಾರಿ ರಿಲೀಸ್ ಮಾಡಬೇಕು ಅಂತಿದೆ. ವಿತ್ ಡಬ್ಬಿಂಗ್ ಮಾಡ್ತೀನಿ ಮೇಡಮ್, ಜೋರಾಗಿ ಚಪ್ಪಾಳೆ. ಏಕೆಂದರೆ ಅದ್ಭುತವಾದ ಕೆಲಸ. ಅಷ್ಟ ಆಶಾಮಾಶಿನ ಕೋಟಿಗಳನ್ನು ಕಲೆಕ್ಟ್ ಮಾಡಿ ಮಾಡೋದಂದ್ರೆ ಅದನ್ನ ಮಾಡಿದ್ದಾರೆ. ನನ್ನ ಕೈಯಲ್ಲಿರುವಂತಹ ಪ್ರತಿಯೊಂದು ಪೈಸಾ ಇಟ್ಟುಬಿಟ್ಟಿದ್ದೀನಿ ನಾನು ಅಲ್ಲಿ. ನಮ್ಮ ಮಾಸ್ಟರ್ಸ್, ಪಿರಮಿಡ್ ಮಾಸ್ಟರ್ಸ್ ಹೆಂಗಿರ್ತಾರೆ ಅಂದರೆ ಹೀಗೆ ಇರ್ತಾರೆ. ಗೊತ್ತು, ಇಲ್ಲಿಂದ ಆ ಒಂದು ಪೈಸಾವನ್ನು ಎತ್ಕೊಂಡು ಹೋಗೋಕ್ಕಾಗಲ್ಲ. ಆ ಪೈಸಾನ ಇಲ್ಲಿ ಎನರ್ಜಿ ವರ್ಕ್ಗೆ ಇಡಬೇಕು ಅನ್ನೋ
ಹೌದಲ್ವಾ? ನಮ್ಮೆಲ್ಲರಿಗೂ ಜೋರಾಗಿ ಚಪ್ಪಾಳೆ ಹೊಡೆಯೋಣ. ಆಗ್ಬೇಕಿದು. ಇದು ಆಗಿದ್ರೇನೆ ಯಾರು ಇಲ್ಲಿ ನಾನು ಎಷ್ಟು ಕೋಟಿ ಕೊಟ್ಟರು ನಾನು ಕೊಟ್ಟಿದ್ದೀನಿ ಅಂತ ಇರಲ್ವೋ ಅವ್ರಿಗೆ ಡಿಸರ್ವಿಟಿ ಸಿಗತ್ತೆ. ನಿನ್ನ ಹೆಲ್ತ್ ವೆಲ್ತ್ ಎಲ್ಲಿಂದ ಸಿಗತ್ತೆ? ನಿನ್ನೂ ಡಿಸರ್ವ್ ಆಗಿದೆ. ಮನಸ್ಸ, ವಾಚ, ಕರ್ಮಣ ಈ 3 ಕರೆಕ್ಟಾಗಿ ವರ್ಕ್ ಮಾಡಿದಾಗ ಆ ಡಿಸರ್ವಿಟಿ ನಿನಗೆ, ಆ ಅರ್ಹತೆ ನಿನಗೆ ಸಿಗತ್ತೆ. ಸ್ವಲ್ಪ ಅನಿಸ್ತಿರುತ್ತೆ, ಮನಸ್ಸು ಪ್ರೊವೋಕ್ ಮಾಡ್ತಿರತ್ತೆ. ನಾನು ಕೊಟ್ಟಿದ್ದೀನಲ್ಲ, ಆದರೆ ನನ್ನ ಕೈಲಿಲ್ವಲ್ಲ. ಇಲ್ಲಿ ನಾನು ಇಲ್ಲ, ಯಾರಿದ್ದೀವಿ? ನಾವು. ಸೊ ಒಂದ್ಸರಿ ರಾಮಕೃಷ್ಣ ಪರಮಹಂಸ ಅನ್ಕೊಳ್ತೀನಿ, ಒಂದು ದಿವಸ ಒಬ್ಬ ಬಾಯ್ಪ ಬರ್ತಿದ್ನಂತೆ, ಯಾವಾಗಲೂ ಬರೋದಂತೆ. ಅವರು ಸ್ಪೀಚಸ್ ಏನೋ ಹೇಳ್ತಾ ಇದ್ರೆ ಅಲ್ಲಿ ಕುತ್ಕೊಳ್ಳೋದಂತೆ. ಅಲ್ಲಿ ಎಲ್ಲಿ ಅಂದರೆ ಈ ಹೊಸಲಿಗೆ ಆಚೆ ಕುತ್ಕೊಂಡು ಏನೂ ಇಲ್ಲ, ಅವರು ತುಂಬ ಡೌನ್ ಟು ಅರ್ತ್ ಕುತ್ಕೊಂಡು ಯಾವಾಗೂ ಕೇಳೋರಂತೆ. ಅವನ್ನೆಲ್ಲ ಆಗಿ ನಾನು ನೆಕ್ಸ್ಟು ಬೇರೆ ಪ್ರದೇಶಕ್ಕೆ ಹೋಗಬೇಕು. ಆ ಸ್ವಾಮಿಗಳ ಹೆಸರು ನನಗೆ ಗೊತ್ತಿಲ್ಲ, ಸಾರಿ, ರಾಮಕೃಷ್ಣ ಪರಮಹಂಸ ಅಲ್ಲೋ ಅದು ಗೊತ್ತಿಲ್ಲ. ಆದರೆ ಕರೀತಾರಂತೆ, ನಮ್ಮ ಮನೆಗೆ ಒಂದು ಊಟಕ್ಕೆ ಆತಿಥ್ಯ ಕೊಡಬೇಕು ಅಂತಿದೆ, ನಿಮ್ಮಂಥ ಮಹಾನ್ ಭಾವಗಳಿಗೆ ಪ್ಲೀಸ್ ಬನ್ನಿ ಅಂತ. ಅವ್ರು ನೋಡಿದ್ರೆ ಏನೂ ಅನಿಸ್ತಿಲ್ಲ. ಆಯಿತು ಅಂತ ಹೇಳಿದ್ರು. ನೆಕ್ಸ್ಟ್ ಡೇ ಏನು ಬಂತಂತೆ, ಇಷ್ಟುದ್ದ ಕಾರ್ ಬಂತು, ಅಲ್ಲಿಂದ ಇಲ್ಲಿವರೆಗೆ ಇರೋ ಕಾರ್. ಎಷ್ಟೋ ಸಂಪಾದನೆ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಎಲ್ಲ ಅಚೀವ್ ಮಾಡಿದ್ದಾರೆ, ಸಕ್ಸಸ್ ಅಂತ. ನಾವು ಈ ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ಏನು ಹೇಳ್ತೀವಿ, ಇದಿದ್ರೆ ಸಕ್ಸಸ್ ಅಂತ. ಸೊ ಬಂದು ನಿಂತಾ ಇದ್ದಂಗೆ, ಅಲ್ಲಿ ಹೋಗ್ತಾ ಇದ್ದಂಗೆ ಅವ್ರು ಕರ್ಕೊಂಡೋಗಿ ಇದ್ದು ಅವ್ರಿಗೆ ಕಾಲು ತೊಳೆದು ಅಷ್ಟು ಸತ್ಕಾರ ಮಾಡ್ತಾರಂತೆ. ಅವ್ರು ನೋಡಿದ್ರೆ ಇಂದ್ರಭವನ ಅವ್ರ ಮನೆ, ಆದರೆ ಹೆಂಗಿದ್ದ ಎಲೆ ಮರೆಕಾಯಿ ಅಂತ, ದೇವರು ನೀನಿಟ್ಟಂಗೆ ನಾನಿದ್ದೀನಿ ಅನ್ನೋ ಸ್ಥಿತಿಯಲ್ಲಿ ಅಷ್ಟು ಡೌನ್ ಟು ಅರ್ತ್. ಅಂದರೆ ಇಲ್ಲಿ ಯಾರಿಗೆ ಆ ಥರ ಇರತ್ತೆ? ಯಾಕೆ ಇಷ್ಟಿದ್ದೀರ? ಇಷ್ಟು ಸ್ಥಿತಿಯಲ್ಲಿ ನೀವು ಅಲ್ಲಿ ಹೊಸಲು ಹೊರಗಡೆ ಕುತ್ಕೊಂಡು ನೀವು ಕೇಳ್ತಾ ಇದ್ದೀರ ವೈ ಅಂತ ಕೇಳಿದ್ರೆ, ಅವರು ಹೇಳಿದ್ರಂತೆ, ಈ ಮೆಟೀರಿಯಲಿಸ್ಟಿಕ್ಕಲ್ಲಿ ನಾನು ಎಷ್ಟು ಸಕ್ಸಸ್ಫುಲ್ ಆದರೂ ನಿಮ್ಮಷ್ಟು ಸಕ್ಸಸ್ ಆಗಿಲ್ಲ. ನಿಮ್ಮ ಪಾದ ತೊಳೆದ್ರೆ ಅಟ್ಲೀಸ್ಟ್ ನನಗೆ ಸ್ವಲ್ಪ ಆ ನೀರು ಹಾಕ್ಕೊಂಡ್ರೆ ಸ್ವಲ್ಪ ಆದರೂ ಇಷ್ಟು ಜ್ಞಾನ ಬರುತ್ತೇನೋ ಒಂದು ಆಸೆಯಿಂದ ನಮ್ಮ ಮನೆಗೆ ಬರೋಕ್ಕೆ ಹೇಳಿದೆ ನೋಡಿ. ಅಂದರೆ ಪ್ರತಿಯೊಬ್ಬರೂ ಕೂಡ ಆ ಸ್ಥಿತಿಯಲ್ಲೇ ಇರಬೇಕು. ನಾನು ಆಧ್ಯಾತ್ಮಿಕ ಅಹಂಕಾರ ಅನ್ನೋದು ಈ ಆಧ್ಯಾತ್ಮಿಕತೆಯಲ್ಲಿ ಬಂದಾಗ ನಮ್ಮ ರಿಕ್ವೆಸ್ಟ್ ಏನಾಗಿರಬೇಕು ಅಂದರೆ, ನಾನು ಕರೆಕ್ಟ್ ಆದ ಟ್ರ್ಯಾಕಲ್ಲಿ ಹೋಗಬೇಕು. ನಿಜವಾದ ದೈವತ್ವದ ದೈವ ಸ್ಥಿತಿಯಲ್ಲಿ ನಾನು ನನ್ನ ಪ್ರಯಾಣ ಮಾಡಬೇಕು ನಾನು. ಇದೆಲ್ಲ ಎಲ್ಲಿಂದ ಬಂತು ಗೊತ್ತಾ? ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಮಾಡಿದಾಗ ಬಂದಿರೋ ಮೆಸೇಜಸ್. ಬಿಕಾಸ್ ಇದೆಲ್ಲ ಕೂಡ ಪ್ರತಿಯೊಬ್ಬರಿಗೂ, ಈಗ ನಾನು ಸೀನಿಯರ್ ಮಾಸ್ಟರ್, ಐ ಆಮ್ ಸೀನಿಯರ್ ಮಾಸ್ಟರ್. ಎಲ್ಲಿ ಸಿ ನಿಯರ್ ವೇ ಯು ಆರ್ ಸೀಯಿಂಗ್ ನಿಯರ್. ಸೊ ಆ ಎಮೋಷನ್ಸ್ ಅನ್ನೋದು ಇವಾಗೆಲ್ಲ ಇದೆ ಈ ಅಸೆನ್ಷನ್ ಇದರಲ್ಲಿ. ಸೊ ಆ ಎಮೋಷನ್ಸ್ ವೇವ್ಸ್ ಏನು ಹೈ ಲೋ ಆಗ್ತಿದ್ರು ಕೂಡ ನಮ್ಮನ್ನು ಧ್ಯಾನ ಅನ್ನೋದು ಯಾವಾಗ ಏನು ಮಾಡ್ತಾ ಇರತ್ತೆ, ಸರಿ ಮಾಡ್ತಾ ಇರತ್ತೆ, ಅವಲೋಕನೆ ಮಾಡ್ತಾ ಇರತ್ತೆ ನಿನ್ನನ್ನು. ಮತ್ತೆ ಡೌನ್ ಟು ಅರ್ತ್ ಅಂದರೆ ಆ ನಿಜ ಸ್ಥಿತಿಗೆ ತರ್ತಾ ಇರತ್ತೆ ನಿನ್ನನ್ನು. ಸೊ ಏನು ಬಿಟ್ಟರು ನಾವೇನು ಬಿಡಬಾರ್ದು, ಧ್ಯಾನ ಅನ್ನೋದು ಬಿಡಲೇಬಾರ್ದು. ಒಂದೊಂದ್ಸಾರಿ ಈ ಪ್ರೆಷರ್ಸ್ ಮನೆಯಲ್ಲಿ ಬಂದಾಗ ಏನಿಸ್ತಿರುತ್ತೆ, ಏನು ಬೇಡಪ್ಪ ಅಂತ ಅನಿಸ್ತಿರತ್ತೆ. ಆದರೆ ಮತ್ತೇನು ಮಾಡ್ತಿರ್ತೀವಿ ನಾವು, ಧ್ಯಾನಕ್ಕೆ ಹೊಟ್ಟೋಗ್ತಾ ಇರ್ತೀವಿ, ಮತ್ತೆ ಕಾಮನ್ ಆಗ್ತಾ ಇರ್ತೀವಿ. ಇದೆಲ್ಲ ಅನ್ಸ್ಟೆಬಿಲಿಟಿ. ನನ್ನಲ್ಲಿ ಸ್ಟಿಲ್ನೆಸ್, ಆ ಸ್ಟೆಬಿಲಿಟಿ ಇರೋದೇನು, ಇಲ್ಲಿರುವಂತಹ ದೈವಿಕ ಶಕ್ತಿ.
ಸೊ ಪ್ರತಿಯೊಬ್ಬರೂ ಕೂಡ ಈ ಥರ ಕಾರ್ಯಕ್ರಮಗಳನ್ನು ಮಾಡ್ತಿದ್ರೆ ನಾನು ಅಂದರೆ ಇಲ್ಲಿ ನಾನೇನು ಅಲ್ಲ, ಬಟ್ ನಾನು ಎಲ್ಲ. ಇಲ್ಲಿ ನಾನೇನು ಅಲ್ಲ, ನಾನೇ ಎಲ್ಲ. ನೋಡಿ, ಅದು ಹೆಂಗಿರಬೇಕು ಅಂತ ಗ್ರಾಟಿಟ್ಯೂಡ್ ಇಂದ. ಏನಿರಬೇಕು? ಗ್ರಾಟಿಟ್ಯೂಡ್, ಕೃತಜ್ಞತೆ. ಪ್ರತಿಯೊಂದು ಕ್ಷಣ ಕೂಡ ನಾವೇನ್ ಹೇಳ್ಬೇಕು? ಕೃತಜ್ಞತೆ ಹೇಳ್ಕೋಬೇಕು ಪ್ರತಿಯೊಂದಕ್ಕೂ. ಈ ಅದ್ಭುತ ಸೃಷ್ಟಿಯಾದಂತಹ, ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಎಲ್ಲರೂ ಈ ಸೃಷ್ಟಿಯನ್ನ. ಈ ಬಾಡಿಯನ್ನು ಹೇಗೆ ನೋಡ್ಕೋಬೇಕು? ಆರೋಗ್ಯವಾಗಿ, ಒಳ್ಳೆಯ ಸಾತ್ವಿಕ ಆಹಾರ. ಫಸ್ಟ್ ಏನ್ ಹೇಳ್ತಾ ಇದ್ರು? ಶಾಕಾಹಾರಿಯಾಗಿ, ಫಲಾಹಾರಿಯಾಗಿ, ಮತ್ತೆ ಜ್ಯೂಸಸ್ ಇಂದ ಇಡಿ ಲಂಕಣಂ ಮಾಡ್ತಾ ಮಾಡ್ತಾ ಲಾಸ್ಟ್ಗೆ ಏನಾಗಬೇಕು ಅಂತ ಒಂದು ಗೋಲ್, ಅಂದರೆ ಶ್ವಾಸಾಹಾರಿ ಆಗಬೇಕು. ಅಷ್ಟು ಆದರೆ ಗ್ರೇಟ್ ಸ್ಟೇಟೇ. ಈಗೆಲ್ಲ ಅಂದರೆ ಆ ಯೋಗಿಗಳೇ ಇಲ್ಲಿ ಮತ್ತೆ ನಾವು ಜನ್ಮ ತಗೊಂಡ್ಬಂದಿರೋದು. ಈ ಯೋಗತ್ವವನ್ನು, ಯೋಗ ಭ್ರಷ್ಟರಾಗದಿರ ಈ ಯೋಗತ್ವವನ್ನು ಮುಂದಕ್ಕೆ ತಗೊಂಡು ಹೋಗ್ಬೇಕಾಗಿರೋ ರೆಸ್ಪಾನ್ಸಿಬಿಲಿಟಿ ಯಾರ ಕೈಯಲ್ಲಿದೆ? ನಮ್ಮ ಕೈಯಲ್ಲೇ ಇದೆ. ಸೊ ಇದರಿಂದ ಏನು ಹೇಳಕ್ಕೆ ಇಷ್ಟ ಪಡೋದು ಅಂದರೆ, ಬರ್ತಿರೋ ಮೆಸೇಜ್ ಏನಂದರೆ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತ ಹೇಳಿದ್ದಾರೆ ಪತ್ರಿಜಿಯವರು. ಅದಕ್ಕೆ ಬೇಕಾಗಿರುವಂತಹ ಪ್ಲಾಟ್ಫಾರ್ಮ್ಸ್ ಅನ್ನು ಪತ್ರಿಜಿಯವರು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಏನೇನು ಮಾಡಿದ್ದಾರೆ? ಧ್ಯಾನ, ಪಿರಮಿಡ್ ಶಕ್ತಿ, ಅಹಿಂಸಾ ಜಗತ್ಗೆ ರ್ಯಾಲೀಸ್, ಮತ್ತೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, 18 ಪ್ರಿನ್ಸಿಪಲ್ಸ್, 13 ವೈಯಕ್ತಿಕ ಸೂತ್ರಗಳು. ನೀವು ಟ್ರ್ಯಾಕ್ ಮಿಸ್ ಆಗ್ದಿರ, ಯೋಗ ಭ್ರಷ್ಟ ತತ್ವವನ್ನು ಮಾಡಿಕೊಳ್ದಿರ ಇರಬೇಕು ಅಂದರೆ ಇದನ್ನ ನಾವು ಫಾಲೋ ಮಾಡಿ, ಆದರೆ ನನ್ನ ಶರೀರವನ್ನು ಕೂಡ, ಈ ಅದ್ಭುತವಾದ ಇನ್ಸ್ಟ್ರೂಮೆಂಟ್ ಅನ್ನು ಕೂಡ ಏನು ಮಾಡಬೇಕು ಅಂದರೆ ಜಾಗ್ರತೆಯಿಂದ ಅದನ್ನ ನೋಡ್ಕೋಬೇಕು. ಆ ರೆಸ್ಪಾನ್ಸಿಬಿಲಿಟಿ ಯಾರ್ದು? ಅದು ಕೂಡ ನನ್ನದೇ. ಸೊ ಯಾಕೆ? ಹೌದು, ಧ್ಯಾನ ಮಾಡೋರು ಇಲ್ಲಿ ಇರ್ತಾರಲ್ಲ, ಮತ್ತೆ ಅವರು ಕೂಡ ಮರಣ ಇದೆಯಲ್ಲ, ಬೇರೆಯವ್ರ ಕ್ವಶನ್ ಆಗ್ತಿರ್ತಾರೆ. ಆದರೆ ಧ್ಯಾನ ಮಾಡದಿರೋರ್ಗೂ ಧ್ಯಾನ ಮಾಡೋರ್ಗೂ ಏನು ಡಿಫ್ರೆನ್ಸ್ ಅಂದರೆ, ಈ ಒಂದು ಜನ್ಮವನ್ನು, ಈ ಒಂದು ಶರೀರವನ್ನು ಅದ್ಭುತವಾಗಿ ಯೂಸ್ ಮಾಡಿ ಇಲ್ಲಿ ಕ್ರಿಯೇಷನ್ನ ಮಾಡಿ ಸಾರ್ಥಕತೆಯಿಂದ ಈ ಲೈಫ್ ಪರ್ಪಸ್ನ ಮುಗಿಸ್ಕೊಂಡು ಹೋಗ್ತೀವಿ. ಏನಿದೆ ಇಲ್ಲಿ? ಸಾರ್ಥಕತೆ. ಈ ಸಾರ್ಥಕತೆಯನ್ನು ಪ್ರತಿಯೊಬ್ಬರೂ ನಾವು ಪಡೆಯಲೇಬೇಕು. ಅದೇನು? ಡಿಸರ್ವಿಟಿ. ಇವಾಗ ಹೇಳಿದ್ರಲ್ಲ, ಮನಸ ವಾಚ ಕರ್ಮಣ ಅಲೇನಾಗಿ ಒಂದೇನೆ ಮಾಡೋದಕ್ಕೆ ಪ್ರತಿನಿತ್ಯ ಪ್ರಯತ್ನ ಪಡ್ತಾನೆ ಇರ್ತೀವಿ. ಆಗ್ತಾನೆ ಇರುತ್ತೆ, ನಡೆಯುತ್ತೆ. ಅದು ಧ್ಯಾನ ಮಾಡಿದ್ರೆ ಅದು ಸುಲಭ ಆಗುತ್ತೆ, ಸುಗಮ ಆಗತ್ತೆ, ಸುಗಮ್ಯ ಆಗತ್ತೆ. ನಮ್ಮ ಗಮ್ಯಕ್ಕೆ ನಾವು ಸೇರ್ತೀವಿ. ಸೊ ಪತ್ರಿಜಿಯವರು ಕೊಟ್ಟಿರುವಂತಹ ಈ ಅದ್ಭುತವಾದ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಅಲ್ದಿರ ನಾವು ಥರ ಕೆಲಸ ಮಾಡ್ತಾ ನಮ್ಮ ಅದ್ಭುತವಾದ ಲೈಫ್ ಪರ್ಪಸ್ ಅನ್ನು ನಾವೆಲ್ಲರೂ ಕಂಪ್ಲೀಟ್ ಮಾಡ್ಕೊಳ್ಳೋಣ, ಸೇರೋಣ, ಆ ಗಮ್ಯ ಸೇರೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ,
ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.